ಆಮೆನ್. ಹಲ್ಲೆಲೂಯ. ಹಿಂದೆಯಿಂದ ಇನ್ನೊಬ್ರು ಕೇಳಿಸಿಲ್ಲ. ಹಿಂದೆಯಿಂದ ಹೋದ್ರಿ. ಆಮೆನ್. ಹಲ್ಲೆಲೂಯ. ಶ್ವಾಸವಿರುವುದೆಲ್ಲವೂ ಕರ್ತನನ್ನ ಸ್ತುತಿಸಲಿ, ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯ. ಎಲ್ಲ ಇದ್ದೀರಾ? ಕೈಗಳೆತ್ತಿ ಹಲ್ಲೆಲೂಯ. ಒಂದು ನಿಮಿಷ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ಮಹೋನ್ನತನಾಗಿರುವ ಆತನೇ, ಅಪ್ಪ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಮಾತನಾಡುವ ಆತನು ನೀನು ಪವಿತ್ರ ಆತನೇ, ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಾತನಾಡು ಅಪ್ಪ. ಸ್ತೋತ್ರ ಅಪ್ಪ. ಬಂದವರಿಗೆ ಬೇಕಾದ ಆತ್ಮಿಕ ಆಹಾರವನ್ನು ಕೊಟ್ಟು ನೀನು ಕಳಿಸಿಕೊಡು ಕರ್ತನೆ. ಸ್ತೋತ್ರ ಅಪ್ಪ. ಸ್ತೋತ್ರ ದೇವರ ಆತ್ಮನೆ ಅಪ್ಪ. ಸ್ತೋತ್ರ. ಕೇಳುವಂತ ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಲ್ಪಡಲಿ ಅಪ್ಪ. ಸ್ತೋತ್ರ ಸ್ತೋತ್ರ. ಫಲಗಳು ಕೊಡುವಂತ ಮರವನ್ನಾಗಿ ಪ್ರತಿಯೊಬ್ಬರನ್ನ ಬದಲಾಯಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಕೈ ತಂದವರೆಲ್ಲ ಒಂದು ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ಈ ದಿನದಲ್ಲಿ ನಮ್ಮನ್ನ ದೇವರು ಜೀವಂತವಾಗಿಟ್ಟಿರುವುದೇ ಆತನ ಶುದ್ಧ ಕೃಪೆ. ಹಲ್ಲೆಲೂಯ. அவர் கிருபைதான் இதுவரைக்கும் நம்மளை தாங்கி நடத்தி கொண்டு வந்திருக்கிறது. ಹಲ್ಲೆಲೂಯಾ. ಆದ್ದರಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದಲ್ಲಿ ಸ್ವಲ್ಪ ವಿಷಯಗಳ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಜನಗೆ ಒಳಗೆ ಹೋಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿ ಇದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವಾದವಾಗಿರುತ್ತೆ ಅಂತ ನಾನು ನಂಬ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಎಫೆಸ ಬರೆದ ಪತ್ರಿಕೆ ನಾನು ಏನ್ ಹೇಳಿದೆ ನಮ್ಮ ಅದ್ ಮಾಡಮ್ಮ. ಏನ್ ಹೇಳಿದೆ ನಾನು? ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10, 11, 2 ವಾಕ್ಯಗಳನ್ನ ನಾವು ಓದಿಕೊಳ್ಳೋಣ. கடைசியாக என் சகோதரர்களே, கர்த்தரிடத்தில் அவருடைய சத்துவத்திலும் வல்லமையிலும் பலப்படுங்கள். நீங்கள் பிசாசின் தந்திரங்களோடு எதிர்த்து நிற்க திராணி உள்ளவராகும்படிக்கு தேவனுடைய சர்வ வர்க்கத்தையும் தரித்துக் கொள்ளுங்கள். ಆಮೆನ್. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವೇನ್ ನೋಡ್ಲಿದ್ದೇವೆ? ಹಲ್ಲೆಲೂಯ. ನನ್ನ ಈ ದಿನದ ವಾಕ್ಯದ ತಲೆ ಬರಹ ಏನೆಂದರೆ ಆತ್ಮಿಕ ಹಲ್ಲೆಲೂಯ ಆತ್ಮಿಕ ಯುದ್ಧಗಳು, ಸ್ಪಿರಿಚುವಲ್ ವಾರ್ಫೇರ್. ಹಲ್ಲೆಲೂಯ. ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಜೀವಿತದಲ್ಲಿ ಏನ್ ಮಾಡಬೇಕಾಗಿದೆ? ಯುದ್ಧವನ್ನ ಮಾಡಬೇಕಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಏನ್ ಮಾಡಬೇಕಾಗಿದೆ? ಯುದ್ಧವನ್ನ ಮಾಡಬೇಕಾಗಿದೆ. ಇಲ್ಲಿ ಎಫೆಸ ಗ್ರಂಥದಲ್ಲಿ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದುವಾಗ, ನಾವು ಹೋರಾಡುವುದು ಮನುಷ್ಯ ಮಾತ್ರದ ಸಂಗಡವಲ್ಲ. ಅಂದ್ರೆ ತಡ್ರಿ ಓದು, ಪಟ 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 ನಾವು ಓದುವುದು ಬೇಡ. ಹಲ್ಲೆಲೂಯ. ನಾವು ಹೋರಾಡುವುದು ಅಂದ್ರೆ ನಾವೆಲ್ಲರೂ ಹೋರಾಡಬೇಕಾಗಿದೆ. ಎಲ್ಲರೂ ಇದ್ದೀರಾ? ಹಲ್ಲೆಲೂಯ. ಸ್ವಲ್ಪ ನೀವು ಅಟೆಂಟಿವ್ ಆಗಿದ್ರೆ, ಗಮನ ಇಲ್ಲಿ ಕೊಟ್ರೆ ಬೇಗನೆ ಮುಗಿಸ್ತೀನಿ, ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಬ್ರದರ್ ಮೈಕ್ ಇಟ್ಟರೆ ಬಿಡದೇ ಇಲ್ಲ ಅನ್ಕೊಳ್ತೀರಾ. ಹಲ್ಲೆಲೂಯ. ಇವತ್ತು ಆದಷ್ಟು ಬೇಗ ನಾನು ಮುಗಿಸಿಕೊಳ್ತೇನೆ, ನೀವು ಗಮನ ಬೇಗ ಕೊಟ್ರೆ. ಇದ್ದೀರಾ? ಹಲ್ಲೆಲೂಯ. ಆದ್ರಿಂದ ವಾಕ್ಯದಲ್ಲಿ ನೋಡ್ತೇವೆ ಏನಂತ? ನಾವು ಹೋರಾಡುವುದು. ನಾವು ಏನ್ ಮಾಡಬೇಕಂತೆ? ಹೋರಾಡಬೇಕು. ನಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಪ್ರತಿಯೊಬ್ಬರು ಹೋರಾಡಬೇಕು. ಹಲ್ಲೆಲೂಯ. ಇದ್ದೀರಾ? ನಾವು ಹೋರಾಡದೆ ಹೋದರೆ ಆತ್ಮೀಕ ಜೀವಿತದಲ್ಲಿ, ಈ ಆತ್ಮೀಕ ಯುದ್ಧದಲ್ಲಿ ನೀನು ಹೋರಾಡದೆ ಹೋದರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದವೋ ಬಿಡುಗಡೆಯೋ ದೇವರ ಅನುಗ್ರಹವೋ ಬರಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ಅದರಿಂದ ಈ ಆತ್மீக ஜீவிதத்தில் யுத்த ಮಾಡಬೇಕಾಗಿದೆ. ஆவிக்குரிய வாழ்க்கையில யுத்தங்கள் மிகவும் கடினமாகவும் நம்ம செய்ய வேண்டியதா இருக்கிறது.
ஆவிக்குரிய வாழ்க்கையில யுத்தம் இல்லை என்றால் நம்ம வாழ்க்கையில ஆசீர்வாதமோ விடுதலையோ இல்லை. அல்லேலூயா. ಫಸ್ಟ್ ಸ್ಲೈಡಿಗೆ ಬರಮ್ಮ, ಬೇರೆ ಏನಾಗ್ಬೇಡ, ಫಸ್ಟ್ ಸ್ಲೈಡಿಗೆ ಬರ. அல்லேலೂಯಾ. ನಮ್ಮ ಜೀವಿತದಲ್ಲಿ ಏನು, ಆತ್ಮೀಕ ಯುದ್ಧದಲ್ಲಿ ನಾವು ಯುದ್ಧ ಮಾಡದೆ ಹೋದ್ರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಆಶೀರ್ವಾದ ಇಲ್ಲ. ಅದರಿಂದಲೇ ವಾಕ್ಯದಲ್ಲಿ ನೋಡ್ತೇವೆ, 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಹೋರಾಡುವುದು ಅಂದ್ರೆ ನಾವು ಪ್ರತಿಯೊಬ್ಬರು ನಮ್ಮ ಆತ್ಮೀಕ ಜೀವಿತದಲ್ಲಿ ಹೋರಾಡಬೇಕಾಗಿದೆ. ಪ್ರತಿಯೊಂದು ವಿಷಯಕ್ಕೆ ಹೋರಾಡಿದರೆ ಮಾತ್ರವೇ ನಾವು ಆಶೀರ್ವಾದವನ್ನ ಬಿಡುಗಡೆಯನ್ನ ಹೊಂದಿಕೊಳ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇದೀರಾ? ಹಲ್ಲೆಲೂಯಾ. ಸ್ವಲ್ಪ ವಿಷಯಗಳನ್ನ ನಾನು ಈಗ ಹೇಳ್ತೇನೆ, ನೀವು ಅದನ್ನ ಗಮನ ಇಟ್ಟು ಕೇಳಬೇಕು. ಮೇಲ್ ಬಾರಮ್ಮ, ನಿನ್ ಮೇಲ್ ಬಂದು ಇದಾಕಮ್ಮ, ಫುಲ್ ಸ್ಕ್ರೀನ್ ಮಾಡಮ್ಮ. ಹಲ್ಲೆಲೂಯಾ. ನೋಡ್ರಿ, ಈ ಆತ್ಮೀಕ ಯುದ್ಧದಲ್ಲಿ ಕ್ಷೇತ್ರಗಳು ಅಂದ್ರೆ 3 ವಿಧವಾದ ಕ್ಷೇತ್ರಗಳಿದಾವೆ. ಇದೀರಾ? ಹಲ್ಲೆಲೂಯಾ. ಯಾವ ರೀತಿ 3 ವಿಧವಾದ ಕ್ಷೇತ್ರಗಳು ಇಲ್ಲಿದ್ದಾವೆ. ಯಾವ ರೀತಿಯಾಗಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಪರಲೋಕ ರಾಜ್ಯವೆಂಬ ಕ್ಷೇತ್ರ. ಕ್ಷೇತ್ರ ಅಂತ ನಾವು ತೆಗೆದುಕೊಳ್ಳುವುದಾದ್ರೆ ಇಂಗ್ಲಿಷ್ ನಲ್ಲಿ ರೆಲಮ್ ಅಂತ ಹೇಳುತ್ತೆ. ನಾವು ಕನ್ನಡದಲ್ಲಿ ಅದನ್ನ ತರ್ಜುಮೆ ಮಾಡುವಾಗ ಕ್ಷೇತ್ರ ಅಂತ ಹೇಳಲ್ಪಡುತ್ತದೆ. ಹಲ್ಲೆಲೂಯಾ. ನಿಮಗೆ ಕ್ಷೇತ್ರ ಅಂತ ಅರ್ಥ ಆಗಿಲ್ಲ ಅಂದ್ರೆ ಒಂದು ರಾಜ್ಯ. ಹಲ್ಲೆಲೂಯಾ. ಏನು? ಒಂದು ರಾಜ್ಯ. ಪರಲೋಕವೆಂಬ ಪರಲೋಕ ರಾಜ್ಯವಿದೆ. ಹಲ್ಲೆಲೂಯಾ. 3 ಆಕಾಶಗಳು, ನಮ್ಮ ಕಣ್ಣಿಗೆ ಕಾಣದೇ ಇರುವಂತದ್ದು ಏನಿದೆ, 3 ವಿಧವಾದ ಕ್ಷೇತ್ರಗಳು, 3 ವಿಧವಾದ ರಾಜ್ಯಗಳು ನಾವು ಈ ಬದುಕುತ್ತಿರುವಂತ ನೋಡುತ್ತಿರುವಂತ ಎಲ್ಲದರಲ್ಲಿ ಇದೆ. ಹಲ್ಲೆಲೂಯಾ. ಮೊದಲನೇದಾಗಿ ಯಾವ ರಾಜ್ಯ? ಪರಲೋಕ ರಾಜ್ಯ. ಇದೀರಾ? ಹಲ್ಲೆಲೂಯಾ. ಯಾವ ರಾಜ್ಯ? ಮೊದಲನೇದಾಗಿ ಪರಲೋಕ ರಾಜ್ಯ. ಎರಡನೇದು ದೇವದೂತರು ವಾಸಿಸುವಂತ ಇರುವಂತ ಸ್ಥಳ, ಅದು ದೇವದೂತರ ರಾಜ್ಯ ಇಲ್ಲ ದೇವದೂತರ ಕ್ಷೇತ್ರ. ಮೂರನೇದು ಮನುಷ್ಯರ ಕ್ಷೇತ್ರ. ಅಂದ್ರೆ ಮನುಷ್ಯರು ವಾಸಿಸುವಂತ ಈ ಭೂಮಿ ಒಂದು ರಾಜ್ಯವಾಗಿದೆ. ಹಲ್ಲೆಲೂಯಾ. ಇದೀರಾ? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೇನೆ ನಾವು ಮುಂದೆ ಹೇಳಲಿರುವ ವಾಕ್ಯವು ನಿಮಗೆ ಅರ್ಥವಾಗ್ತದೆ. ಇದರಲ್ಲಿ ಇರುವಂತ ರಹಸ್ಯಗಳು ನಿಮಗೆ ಅರ್ಥವಾಗ್ತದೆ. ಹಲ್ಲೆಲೂಯಾ. ನೋಡ್ರಿ, 3 ವಿಧವಾದ ರಾಜ್ಯಗಳಿದಾವೆ. ಮೊದಲನೇದಾಗಿ ತಂದೆಯಾದ ದೇವರು ವಾಸಿಸುವಂತಹ ಪರಲೋಕ ರಾಜ್ಯ, ಮೇಲಿನ ಆಕಾಶ. ಹಲ್ಲೆಲೂಯಾ. ಮೇಲಿನ, ಈಗ ನಿಮ್ಗೆ ಅರ್ಥ ಆಗೋದು, ಮೊದಲನೇ ಆಕಾಶದಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ಆಕಾಶದಲ್ಲಿ ದೇವರಿದ್ದಾನೆ. ಎರಡನೇ ಆಕಾಶದಲ್ಲಿ ದೇವದೂತರಿದ್ದಾರೆ. ಆಕಾಶದ ಕೆಳಗೆ ಏನಿದೆ? ಏನಿದೆ? ಭೂಮಿ ಇದೆ. ಭೂಮಿಯೊಳಗೆ ಮನುಷ್ಯರಿದ್ದಾರೆ. ಇದೀರಾ? ಹಲ್ಲೆಲೂಯಾ. 3 ವಿಧವಾದ ಕ್ಷೇತ್ರಗಳು. ಮೊದಲನೇದಾಗಿ ಪರಲೋಕ ರಾಜ್ಯ, ಎರಡನೇದು ದೇವದೂತರ ರಾಜ್ಯ, ಮೂರನೇದು ಮನುಷ್ಯರು ವಾಸಿಸುವಂತಹ ಈ ಭೂಮಿ ಆಗಿದೆ. ಹಲ್ಲೆಲೂಯಾ. ಈಗ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾವು ಏನ್ ಮಾಡುವುದು? ಹೋರಾಡುವುದು ಮನುಷ್ಯ ಮಾತ್ರ ಸಂಗಡದವಲ್ಲ. ಹಲ್ಲೆಲೂಯಾ. ಮಾಂಸದೊಟ್ಟಿಗೂ ರಕ್ತದೊಟ್ಟಿಗೂ ನಾವು ಹೋರಾಡುವವರಲ್ಲ. ಹಲ್ಲೆಲೂಯಾ. ಈಗ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನೋಡಪ್ಪ, ನೀವು ಯುದ್ಧ ಮಾಡಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಯುದ್ಧ ಮಾಡಬೇಕು. ಆದ್ರೆ ಮನುಷ್ಯರ ಜೊತೆ ಮಾಡಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯುದ್ಧ ಮಾಡಬೇಕು. ಯಾರ ಜೊತೆ ಮಾಡಬಾರ್ದು? ಓದ್ರಿ 6:12 ಓದ್ರಿ. ஏனெனில் மாம்சத்தோடும் ரத்தத்தோடும் அல்லாமல், ಮಾಂಸத்தೋಡು ರಕ್ತத்தೋಡು ಅಲ್ಲಾಮಲ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಏನಂತ, ತಮಿಳ್ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಮಾಂಸದೊಟ್ಟಿಗೂ ರಕ್ತದೊಟ್ಟಿಗೂ ನಾವು ಯುದ್ಧ ಮಾಡುವವರಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೀರಾ? ನಾವು ಯುದ್ಧ ಮಾಡುವುದು ಯಾರೊಟ್ಟಿಗೆ? ಮನುಷ್ಯರೊಟ್ಟಿಗಲ್ಲ, ಮನುಷ್ಯರ ಸಂಗಡ ಅಲ್ಲ. ಜಗಳ ಮಾಡುವುದು, ದೊಂಬಿ ಎಬ್ಬಿಸುವುದು, ಸಮಾಧಾನ ಕೆಡಿಸಿಕೊಳ್ಳುವುದು, ಇದೆಲ್ಲವೂ ಮನುಷ್ಯರೊಟ್ಟಿಗೆ ನಾವು ಮಾಡಬಾರದು. ನಾವು ಮಾಡಬೇಕಾದ ಯುದ್ಧ ಯಾರೊಟ್ಟಿಗೆ? ಸೈತಾನನೊಟ್ಟಿಗೆ. ಹಲ್ಲೆಲೂಯಾ. ರಾಜತ್ವಗಳ ಮೇಲೆ,
ಅಧಿಕಾರಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ದುರಾತ್ಮ ಸೇನೆಗಳ ಮೇಲೆ ನಾವೇನ್ ಮಾಡಬೇಕು? ಏನ್ ಮಾಡಬೇಕು? ಏನ್ ಮಾಡಬೇಕು? ಮೇಲಿರೋರು ಏನು ಮಾಡಬೇಕು? ಎಲ್ಲೋ ಗಮನ ಇಟ್ಕೊಂಡು ಕೂತಿರ್ಬೇಡ್ರಿ. ಏನ್ ಮಾಡಬೇಕು? ಹೋರಾಡಬೇಕು. ಹಲ್ಲೆಲೂಯಾ. ಈಗ ನಾವೇನ್ ಮಾಡ್ತಾ ಇದ್ದೇವೆ? ದುರಾತ್ಮ ಸೇನೆಗಳ ಮೇಲೆ ಯುದ್ಧ ಮಾಡುವುದನ್ನು ಬಿಟ್ಟು ಯಾರ ಜೊತೆ ಯುದ್ಧ ಮಾಡ್ತಿದ್ದೇವೆ? ಪಕ್ಕದವ್ರ ಮನೆಯಲ್ಲಿ, ಮುಂದೆ ಇರೋರಿಗೆ, ನಿಮ್ಮ ಸ್ನೇಹಿತರೊಟ್ಟಿಗೆ, ಕೆಲಸ ಮಾಡೋರೊಟ್ಟಿಗೆ, ಬಿಸ್ನೆಸ್ ಮಾಡೋರೊಟ್ಟಿಗೆ ಏನ್ ಮಾಡ್ತಾ ಇದ್ದೇವೆ? ಜಗಳ. ಅದಕ್ಕೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಕಾಣಬೇಕಾದ ಮಹಿಮೆಯಾದ ಕಾರ್ಯಗಳು ಕಾಣಲ್ಪಡ್ತಾ ಇಲ್ಲ. ಹಲ್ಲೆಲೂಯಾ. ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡದೆ, ಎಲ್ಲಿ ಏನು ಮಾಡಬಾರದು ಅದನ್ನ ಮಾಡ್ತಾ ಇದ್ದೇವೆ. ಇದೀರಾ? ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರರೇ, ನಾವು ಹೋರಾಡುವುದು ಮನುಷ್ಯದವರ ಸಂಗಡವಲ್ಲ. ಹಲ್ಲೆಲೂಯಾ. ಮನುಷ್ಯರದೊಟ್ಟಿಗೆ ನಾವು ಜಗಳವಾಡುವುದಾದ್ರೆ ಪ್ರಯೋಜನವಿಲ್ಲ. ನಾವು ಯಾರ ಮೇಲೆ ಜಗಳ ಮಾಡಬೇಕು? ದುರಾತ್ಮ ಸೇನೆಗಳ ಮೇಲೆ ಜಗಳ ಆಡಬೇಕು. ಹಲ್ಲೆಲೂಯಾ. ಇದೀರಾ? ಇದೀರಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಈಗ ನೋಡ್ರಿ, ಮೊದಲನೇದಾಗಿ ಪರಲೋಕ ರಾಜ್ಯ, ಎರಡನೇದು ದೇವದೂತರ ರಾಜ್ಯ. ದೇವದೂತರ ನೋಡ್ರಿ, ಪರಲೋಕ ರಾಜ್ಯ ಅಂದ್ರೆ ದೇವರು ವಾಸಿಸುವಂತ ಸ್ಥಳ. ಹಲ್ಲೆಲೂಯಾ. ಆತನು ನಿನ್ನೆಯೂ ಇವತ್ತು ಸದಾ ಕಾಲವು ಜೀವಿಸುವ. ಒಂದು ವಾಕ್ಯ ಓದೋಣವಾ? ಏಷಾಯ ಬರೆದ ಸ್ವಾರ್ಥ ಗ್ರಂಥ, ಪ್ರವಾದನೆ ಗ್ರಂಥ, ಏಷಾಯ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 10ನೇ ವಾಕ್ಯ. ಬೇಗ ಗೊತ್ತು. அந்தரத்தில் உள்ளவை ஆதி முதற்கொண்டு இன்னும் செய்யப்படாதவைகளை பூர்வ காலம் முதற்கொண்டு அறிவிக்கிறேன். என் ஆலோசனை நிலை நிற்கும். எனக்கு சித்தமானவைகளை எல்லாம் செய்வேன் என்று சொல்லி. ನನ್ನ ಆರಂಭದಲ್ಲಿಯೇ, 10ನೇ ವಾಕ್ಯ ಕರೆಕ್ಟ್ ಆಗೋದ್ರಿ? ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇವರು ಎಂತ ದೇವರು ಅಂದ್ರೆ, ನಾವು ಆರಾಧಿಸುವ ದೇವರು ಎಂತ ದೇವರೆಂದ್ರೆ, ಹಲ್ಲೆಲೂಯಾ, ವಾಕ್ಯ ಏನ್ ಹೇಳ್ತದೆ? ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಹಲ್ಲೆಲೂಯಾ. ಅಂದ್ರೆ ಇವಾಗ ನಡೆಯಬೇಕಾದ ಕಾರ್ಯವನ್ನ ದೇವರ ಆದಿಯಲ್ಲೇ ಹೇಳ್ಬಿಟ್ರು. ಇದೀರಾ? ಹಲ್ಲೆಲೂಯಾ. ಏಸಪ್ಪ ಕಾಪಾಡು. ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಈ ಭೂಮಿಗೆ ಬರಬೇಕಾದದನ್ನ ಯಾವಾಗ ದೇವರು ತಿಳಿಸಿದ್ರು? ಯಾವಾಗ ತಿಳಿಸಿದ್ರು? ನಾವೆಲ್ಲ ಚರ್ಚಿಗೆ ಬರೋರಲ್ಲ, ವಾಕ್ಯ ಭಯಂಕರ ಓದ್ತೀವಲ್ಲ. ಯಾವಾಗ ತಿಳಿಸಿದ್ರು ದೇವರು ಯೇಸು ಕ್ರಿಸ್ತನು ಈ ಭೂಮಿಗೆ ಬರ್ತಾರೆ ಅಂತ? ಹೇಳ್ರಿ. ಅಯ್ಯಯ್ಯೋ. ಏದೇನ್ ತೋಟದಲ್ಲಿ ಹೇಳಿದ್ರು. ಯಾವಾಗ ಹೇಳಿದ್ರು? ಅದೇ ಯಾವಾಗ? ಆರಂಭದಲ್ಲಿ ಗೊತ್ತು ನನಗೆ ಯಾವಾಗ. ಹಲ್ಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಎಲ್ಲರಿಗೂ ಶಾಪ ಕೊಡಬೇಕಾದ್ರೆ, ಸ್ತ್ರೀ ಹೇಳ್ಬೇಕಾದ್ರೆ, ಸರ್ಪ ಕೇಳಬೇಕಾದ್ರೆ ದೇವರು ಹೇಳಿದ್ರು ಏನಂತ? ಹಲ್ಲೆಲೂಯಾ. ಏನಂತ ಹೇಳಿದ್ರು? ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಚಚ್ಚುವುದು, ನೀನು ಅವರ ಇಮ್ಮಡಿಯನ್ನ ಕಚ್ಚು. ಯಾವಾಗ ಹೇಳಿದ್ದು? 4000 ಮುಂಚೆಯೇ ದೇವರು ಹೇಳಿದಂತಹ ಪ್ರವಾದನೆಯ ವಾಕ್ಯ. ಹಲ್ಲೆಲೂಯಾ. ಅದೇ ಹೇಳಲ್ಪಡ್ತಾ ಇದೆ ಏನಂತ? ಇನ್ನು ನಡೆಯದಿರುವ ಕಾರ್ಯಗಳನ್ನ ಮುಂಚೆಯೇ ತಿಳಿಸ್ತೇನೆ. ಹಲ್ಲೆಲೂಯಾ. ಇವತ್ತು ನೀವೆಷ್ಟೋ ಸಮಸ್ಯೆಗಳಲ್ಲಿ, ಬಾಧೆಗಳಲ್ಲಿ ಹೋರಾಡ್ತಾ ಇದ್ದೀರಿ. ಯಾಕಪ್ಪ ನನಗೆ ಕಷ್ಟ? ಯಾಕಪ್ಪ ಹೋರಾಟ? ಯಾವತ್ತಾರು ಒಂದಿಸಾದ್ರೂ ದೇವರ ಸನ್ನಿಧಿ ಹೋಗಿ, ಅಪ್ಪ ನೀನ್ ಚಿತ್ತ ಇದೆಯಾ? ನೀನೇನ್ ಬಯಸ್ತೀಯಾ? ಹಲ್ಲೆಲೂಯಾ. ಬೆಳಗ್ಗೆ ಯವನಸ್ಥರಿಗೆ ಹೇಳ್ತಾ ಇದೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. 139ನೇ ಕೀರ್ತನೆ 16ನೇ ವಾಕ್ಯ. 139:16 ಕೀರ್ತನೆ 139:16. ನಾನೇನು ಕೇವಲ ಪಿಂಡವಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಪಟ್ಟವು. என் கருவு உம்முடைய கண்களை கண்டது. என் அவயங்களில் ஒன்றாகிலும் இல்லாத போது அவைகள் அனைத்தும் அவைகள் உருவேறப்படும் நாட்கள் உமது புஸ்தகத்தில் எழுதி இருந்தது. ಹಲ್ಲೆಲೂಯಾ. ನೋಡಿ, ಇಲ್ಲಿ ವಾಕ್ಯನ ಗಮನಿಸ್ರಿ. ಏನ್ ಹೇಳ್ತದೆ? ನನ್ನ ಆಯುಷ್ ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಹಲ್ಲೆಲೂಯಾ.
ಅಂದ್ರೆ ಏನು? ನೀನು ಪ್ರಾರಂಭವಾಗುವ ಮೊದಲೇ ಅಂದ್ರೆ ಏನರ್ಥ ಹೇಳ್ರಿ? ಏನರ್ಥ? ಅಯ್ಯಯ್ಯೋ, ಹಿಂಗಿದ್ರೆ ಸರಿ ಆಗಲ್ಲ. ಏನರ್ಥ? ಪ್ರಾರಂಭವಾಗುವ ಮೊದಲೇ ಅಂದ್ರೆ ಏನರ್ಥ? ಹುಟ್ಟುವುದಕ್ಕಿಂತ ಮುಂಚೆನೆ ಆಲ್ರೆಡಿ ನಿಮ್ ಚಾಪ್ಟರ್ನ ದೇವ್ರು ಕ್ಲೋಸ್ ಮಾಡ್ಬಿಟ್ರು. ಹಲ್ಲೆಲೂಯಾ. ನೀವ್ ಎಲ್ಲಿ ಹುಟ್ಟುತ್ತೀರಾ, ಹೇಗೆ ಬೆಳಿತೀರಾ, ಯಾವಾಗ ರಕ್ಷಣೆ ಹೊಂದ್ತೀರಾ, ಯಾವಾಗ ದೇವರಿಗೋಸ್ಕರ ಕಾರ್ಯಗಳನ್ನು ಮಾಡ್ತೀರಾ, ಯಾವಾಗ ಸಾಯ್ತೀರಾ ಅಂತೂ ದೇವ್ರಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಿನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಾಯಿತು. ಹಲ್ಲೆಲೂಯಾ. ನೋಡ್ರಿ, ಸ್ವಲ್ಪ ತಿಂಗಳ ಮುಂಚೆ ಕರೆಂಟ್ ಹೋಯ್ತು. ಕರೆಂಟ್ ಹಾಕೋನಿಗೆ ಗೊತ್ತು ಯಾವಾಗ ಬರುತ್ತೆ ಅಂತ. ಅರ್ಧ ಗಂಟೆ ಆದ್ಮೇಲೆ ಕರೆಂಟ್ ಕೊಡ್ತೀವಿ ಅಂತ ಅವ್ರಿಗೆ ಗೊತ್ತು. ನಮಗೆ ಗೊತ್ತಾ? ನಾವ್ ಅನ್ಕೇ ಮುಗಿದಾಯ್ತು, ಕರೆಂಟೇ ಬರಲ್ಲ. ಹಲ್ಲೆಲೂಯಾ. ಮುಗಿದೋಯ್ತು. ಸಾಯನು 10 ಗಂಟೆವರೆಗೆ ಕರೆಂಟ್ ಬರಲ್ಲ, ಹೀಗೆ ಸೆಕೆಯಲ್ಲಿ ಇರ್ಬೇಕು, ಏನ್ ಕೇಳಿಸಲ್ಲ, ಮಾಡಲ್ಲ. ಹಲ್ಲೆಲೂಯಾ. ಆದ್ರೆ ದೇವರಿಗೆ ಗೊತ್ತು ನಿನ್ನ ಜೀವಿತದಲ್ಲಿ ಯಾವತ್ತು ಕರೆಂಟ್ ಕೊಡ್ಬೇಕು ಅಂತ. ಆತನಿಗೆ ಗೊತ್ತು ಯಾವಾಗ ತೆಗಿಬೇಕು ಅಂತ. ವಾಕ್ಯ ಹೇಳ್ತದೆ, ಎಲ್ಲಾ ಸಮಯದಲ್ಲೂ ಸಂತೋಷವಾಗಿರಿ. ಕಷ್ಟ ಬಂತ ಸಂತೋಷ ಪಡು. ಹಲ್ಲೆಲೂಯಾ. ವೇದನೆ ಬಂತ ಸಂತೋಷ ಪಡು. ಸಮೃದ್ಧಿ ಬಂತ ಸಂತೋಷ ಪಡು. ಎಲ್ಲಾ ಸಮಯದಲ್ಲಿಯೂ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಏನ್ ಹೇಳ್ತದೆ ವಾಕ್ಯ? ಯಾವಾಗಲೂ ದೇವರಲ್ಲಿ ಏನ್ ಪಡ್ಬೇಕಂತೆ? ಸಂತೋಷ ಪಡುವವರಾಗಬೇಕಂತೆ. ಹಲ್ಲೆಲೂಯಾ. ಕಷ್ಟ ಬಂದಿದ್ದು ಸಂತೋಷ ಎಲ್ಲ ಹೋಗ್ಬಿಡುತ್ತೆ. ಬೇರೆ ಕೊರತೆ ಹೇಳಿದೆ, ಸ್ವಾಮಿ ಹಿಂಗಾಗ್ಬಿಡುತ್ತು, ಹಂಗಾಗ್ಬಿಡುತ್ತು, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಅದನ್ನ ಬಿಡೋಣ. ಹಲ್ಲೆಲೂಯಾ. ಅಪ್ಪ, ನನ್ನ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನನ್ನ ಪುಸ್ತಕದಲ್ಲಿ. ಅಂದ್ರೆ ನೋಡ್ರಿ, ಅವಾಗಲೇ ಹೇಳ್ತಾ ಇದ್ದೆ, ಒಂದು ರೂಟ್ ಮ್ಯಾಪ್. ನೀವೆಲ್ಲಾರು ಹೋಗ್ತೀರಾ ಅಂದ್ರೆ ಏನ್ ಮಾಡ್ತೀವಿ? ಇವತ್ತು ಗೂಗಲ್ ಮ್ಯಾಪ್ ಅನ್ನು ಹಾಕೊಳ್ತೀವಿ ಮೊಬೈಲಲ್ಲಿ, ಹೌದಾ? ಹಲ್ಲೆಲೂಯಾ. ಲೊಕೇಶನ್ ಹಾಕೊಳ್ತೀವಿ. ನಿಮ್ ಮನೆಯಿಂದ ಬೆಂಗಳೂರಿಗೆ ಹೋಗ್ಬೇಕು, ಹೌದಾ? ಅದು ದಾರಿ ತೋರಿಸುತ್ತಾ? ಇಲ್ಲ, ತೋರಿಸುತ್ತಾ? ಅದನ್ನ ನಂಬಷ್ಟು ದೇವ್ರನ್ನ ನಂಬಲ್ಲಲ್ರಿ ನಾವು. ಹಲ್ಲೆಲೂಯಾ. ದೇವ್ರ ಆಲ್ರೆಡಿ ರೂಟ್ ಮ್ಯಾಪ್ ಹಾಕಾಯ್ತು. ನೀನ್ ಹೇಗಿರಬೇಕು, ಹೇಗೆ ನಡಿಬೇಕು, ನಿನ್ ಬಿಸ್ನೆಸ್ ಹೇಗೆ ನಡೀತೆ ಅವನಿಗೆ ಗೊತ್ತು. ಹಲ್ಲೆಲೂಯಾ. ನಿನ್ ಮಕ್ಕಳು ಹೇಗೆ ಬೆಳೀತಾರೆ ಆತನಿಗೆ ಗೊತ್ತು. ಆತನ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದೇ ನಿನ್ನ ಕಾರ್ಯ, ನಿನ್ನ ಕೆಲಸ. ಅಪ್ಪ, ನಿನ್ನ ಚಿತ್ತ ಏನು, ನನ್ನ ಹೇಗೆ ನಡೆಸ್ಕೋಬೇಕಂತಿದ್ಯಾ, ಆ ರೂಟ್ ಮ್ಯಾಪ್ ಅನ್ನ ಕೊಡು. ಹಲ್ಲೆಲೂಯಾ. ಯಾವಾಗ ರೂಟ್ ಮ್ಯಾಪ್ ನಮ್ಮ ಜೀವಿತದಲ್ಲಿ ಇರೋದಿಲ್ವೋ, ನಾವೇನ್ ಮಾಡ್ತೇವೆ? ನಮ್ಮ ಮನಸ್ಸಿಗೆ ಬಂದ ಕಡೆ ಕಾಡಿಗೋ, ಅಲ್ಲೋ ಇಲ್ಲೋ ಬೆಟ್ಟದಲ್ಲೋ ಅಲಿತಾ ಇರ್ತೇವೆ. ಅದೇ ರೂಟ್ ಗೊತ್ತಿರೋರು ಎಲ್ಲೋಗ್ತಾರೆ? ಎಲ್ಲೋಗ್ತಾರೆ? ಕರೆಕ್ಟ್ ಆದ ಸ್ಥಳದಲ್ಲಿ ಹೋಗ್ತಾರೆ. ಇದ್ದೀರಾ? ಹಲ್ಲೆಲೂಯಾ. ನೋಡ್ರಿ, ನಿಮ್ಮ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ದಿನವೇ ಅದು ಎಲ್ಲಾ ದಿನವೂ ನಿನ್ನ ಆ ಒಂದು ಬುಕ್ ನಲ್ಲಿ ದೇವರು ಬರೆದು ಮುಗಿಸ್ಬಿಟ್ರು. ನಿನ್ನ ಬುಕ್ಕನ್ನೇ, ಪುಸ್ತಕವನ್ನೇ ಮುಚ್ಚಾಯ್ತು. ನಿನ್ನ ಜೀವಿತದಲ್ಲಿ ಕಷ್ಟಗಳು ನೀಗಬೇಕಾದ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡು, ಅಪ್ಪ ಬದಲಾಯಿಸು ಅಂತ. ನಾವೇನ್ ಮಾಡ್ತೇವೆ? ಪ್ರಾರ್ಥನೆ ಮಾಡೋದು ಬಿಟ್ಟು ಮಾತಾಡ್ತೇವೆ. ಮಾತಿನಿಂದ ಯಾವ ಬದಲಾವಣೆ ಬರೋದಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ, ಆತ್ಮದಲ್ಲಿ ತುಂಬಿಸಲ್ಪಟ್ಟು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ರೈಟ್, ಈಗ ತಿರುಗಿ ಬರೋಣ. ಯಾವುದು ಮೊದಲನೆಯ ಕ್ಷೇತ್ರ, ಮೊದಲನೆಯ ರಾಜ್ಯ ಯಾವುದು? ಪರಲೋಕ ರಾಜ್ಯ. ಹಲ್ಲೆಲೂಯಾ. ಎರಡನೇದು ದೇವದೂತರ ಏನಾಗಿದೆ? ರಾಜ್ಯವಾಗಿದೆ. ದೇವದೂತರಂದ್ರೆ ಅವರಿಗೆ ಎವರ್ ಲಾಸ್ಟಿಂಗ್, ನಿತ್ಯವಾದ ಏನು ಸ್ಥಳದಲ್ಲಿ ವಾಸ ಮಾಡ್ತಾರೆ. ದೇವರವರನ್ನು ಸೃಷ್ಟಿ ಮಾಡಿದ್ನು, ಅವ್ರಿಗೇನಿಲ್ಲ, ಅಂತ್ಯ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಆದಿಯೂ ಆತನೇ, ಅಂತ್ಯವೂ ಆತನೇ. ಆತನಿಗೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಹಲ್ಲೆಲೂಯಾ. ದೇವದೂತರಿಗೆ, ದೇವರು ಸೃಷ್ಟಿ ಮಾಡಿದಂತ ದೇವದೂತರಿಗೆ ಆರಂಭ ಇದೆ, ಏನಿಲ್ಲ, ಅಂತ್ಯ ಇಲ್ಲ. ಹಲ್ಲೆಲೂಯಾ. ನಿತ್ಯವಾದ ಸ್ಥಳದಲ್ಲಿ ದೇವರನ್ನ ಮಹಿಮೆ ಪಡಿಸುತ್ತಾ ಅವರಿಗೆ ಕೊಟ್ಟಂತ ಆ ಎರಡನೇ ಆಕಾಶ, ಸುಮ್ಮನೆ ಇಟ್ಕೊಳ್ಳೋಣ. ಹಲ್ಲೆಲೂಯಾ. ಎರಡನೇ ಆಕಾಶ, ಎರಡನೇ ಕ್ಷೇತ್ರ, ಅಲ್ಲಿ ದೇವದೂತರು ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಈಗ ಮೇಲಿನಿಂದ ಎರಡನೇ ಆಕಾಶದಿಂದ ನೋಡುವಾಗ ಕೆಳಗೆ ಕಾಣುವುದು ನಮ್ಮ ಭೂಮಿ. ಹಲ್ಲೆಲೂಯಾ. ಈ ಭೂಮಿ ಯಾರಿಗೆ ಕೊಡಲ್ಪಟ್ಟಿದೆ? ಹಲ್ಲೆಲೂಯಾ. ಮನೆಯಲ್ಲಿ ಓದಿಕೊಡ್ರಿ, ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ ಓದುವಾಗ, ದೇವರು ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂತೇಳಿ ಇವರು ಏನ್ ಮೇಲೆ? ಎಲ್ಲಾ ಭೂ ಜಂತುಗಳ ಮೇಲೆ, ಆಮೇಲೆ ಪಶು ಪಕ್ಷಿಗಳ ಮೇಲೆ, ಜಲಚರಗಳ ಮೇಲೆ ಏನ್ ಮಾಡಬೇಕು?
ಅಂತೂ ಭೂಮಿಯ ಎಲ್ಲಾದ್ರ ಮೇಲೆ ಇವ್ರೇನ್ ಮಾಡ್ಬೇಕು? ಆಳ್ವಿಕೆ ಮಾಡಬೇಕು, ದೊರೆತನ ಮಾಡಬೇಕು. ಹಲ್ಲೆಲೂಯಾ. ಈ ಭೂಮಿಯನ್ನ ಯಾರಿಗೆ ಕೊಡಲ್ಪಟ್ಟಿದೆ? ಯಾರಿಗೆ ಕೊಡಲ್ಪಟ್ಟಿದೆ? ಮನುಷ್ಯರಿಗೆ ಕೊಡಲ್ಪಟ್ಟಂತ ಸ್ಥಳ ಇದಾಗಿದೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ದೇವರು ಏನೇ ಮಾಡಬೇಕಂದ್ರು ನಮಗೆ ಹೇಳೇ ಆತನು ಮಾಡೋದು. ಸೋದೆಮ್ ಕೋಮರ ಕೆಡಿಸಬೇಕು, ಹಾಳು ಮಾಡ್ಬೇಕಂದ್ರೆ ಯಾರಿಗೆ ಹೇಳಿದ್ರು? ಹೇಳ್ರಿ, ಯಾರಿಗೆ ಹೇಳಿದ್ರು? ಅಯ್ಯಯ್ಯೋ, ಯಾರಿಗೆ? ಓ ದೇವರಿಗೆ ಕೋಟಿ ಸ್ತೋತ್ರ. ನಾನು ಹೇಳೋದು ಅರ್ಥ ಆಗ್ತಿಲ್ವೋ? ಇಲ್ಲ ನಿಮಗ್ ಗೊತ್ತಿಲ್ವೋ? ನನಗೆ ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಕೇಳಿಸ್ತಾ ಇದೆಯಾ? ಇನ್ನೂ ಸ್ವಲ್ಪ ಸೌಂಡ್ ಕೊಡೋ ಕೇಳೋಣ. ಜಾಸ್ತಿ ಆಗ್ಬಿಡ್ತಾ ಇಲ್ಲ, ಕಡಿಮೆ ಮಾಡಕ್ ಹೇಳೋಣ. ಹಲ್ಲೆಲೂಯಾ. ಈ ಭೂಮಿ ಯಾರಿಗೆ ಕೊಡಲ್ಪಟ್ಟಿದೆ? ಮನುಷ್ಯರಿಗೆ ಕೊಡಲ್ಪಟ್ಟಿದೆ. ದೇವರು ಈ ಭೂಮಿಯಲ್ಲಿ ಏನೇ ಮಾಡ್ಬೇಕಂದ್ರು ಯಾರನ್ನ ಕೇಳೋದು? ನಮ್ಮನ್ನ ಕೇಳೇ ಮಾಡೋದು. ಯಾರು ಪರಿಶುದ್ಧರು, ನೀತಿವಂತರು, ದೇವರಿಗೆ ಭಯಭಕ್ತಿಯಾಗಿ ನಡೆದುಕೊಳ್ತಾರೋ ಅವರಿಗೆ ಹೇಳಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಈಗ ನಾನು ಹೇಳ್ತಾ ಇದ್ದೆ, ಈ ಆತ್ಮೀಕ ಯುದ್ಧದಲ್ಲಿ ದುರಾತ್ಮನೊಟ್ಟಿಗೆ ನಾವೇನ್ ಮಾಡಬೇಕು? ಯುದ್ಧವನ್ನ ಮಾಡಬೇಕು ಅಂತ ಹೇಳಿದೆ. ಹಲ್ಲೆಲೂಯಾ. ಹಾಗಾದ್ರೆ ದುರಾತ್ಮಗಳೆಲ್ಲ ಎಲ್ಲಿದ್ದಾವೆ? ಸೈತಾನೆಲ್ಲ ಎಲ್ಲಿದ್ದಾರೆ ಹೇಳ್ರಿ? ಹಲ್ಲೆಲೂಯಾ. ರೈಟ್. ಸೈತಾನೆಲ್ಲ ಎಲ್ಲಿದ್ದಾರೆ ಹೇಳ್ರಿ? ಎಲ್ಲಿದ್ದಾರೆ? ಸುಮ್ನೆ ಹೇಳ್ರಿ, ನಿಮಗೂ ಏನೋ ಅರ್ಥ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ. ಶಿಷ್ಯರು ಮನುಷ್ಯರೊಟ್ಟಿಗೆ ಅಂದ್ರು. ಆಮೇಲೆ ಆಕಾಶದಲ್ಲಿ ಇದಾರ? ರೈಟ್, ಆಕಾಶದಲ್ಲಿ. ಆಮೇಲೆ ಭೂಮಿಯಲ್ಲಿ. ಆಮೇಲೆ ನರಕದಲ್ಲಿ ಯಾರು ಇಲ್ಲವೇ ಇಲ್ಲ. ಅಷ್ಟು ನರಕ ಹೇಳ್ತೀರಾ ಅನ್ಕೊಂಡಿದ್ದೀನಿ ನಾನು. ಯಾರು ನರಕದಲ್ಲಿ ದೆವ್ವಗಳೇ ಇಲ್ಲ, ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ಅಲ್ಲೂರ ಹಲ್ಲೆಲೂಯಾ. ಇದ್ದೀರಾ? ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈಗ ನೋಡ್ರಿ, ದೇವದೂತರ ಕ್ಷೇತ್ರಕ್ಕೂ ಬೇಗ ಬೇಗ ಮನುಷ್ಯರ ಕ್ಷೇತ್ರ. ಹಲ್ಲೆಲೂಯಾ. ಈಗ ನಾನೇನ್ ಹೇಳಿದೆ? ದೇವದೂತರ ಆಕಾಶ ಮತ್ತೆ ಮನುಷ್ಯರು ವಾಸಿಸುವಂತ ಈ ಭೂಮಿ. ಹಲ್ಲೆಲೂಯಾ. ಇದೆರಡರ ನಡುವೆ ಇನ್ನೊಂದು ಭಾಗ ಇದೆ. ಹಲ್ಲೆಲೂಯಾ. ಇದೆರಡರ ನಡುವೆ ಏನಿದೆ? ಇನ್ನೊಂದು ಭಾಗ ಇದೆ. ಅದನ್ನ ಸೆಲೆಸ್ಟಿಯಲ್ ರೆಲಮ್ ಅಂತಾರೆ. ಹಾಕಮ್ಮ. ಹಲ್ಲೆಲೂಯಾ. ಅದನ್ನ ಸ್ವರ್ಗೀಯ ಕ್ಷೇತ್ರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಆತ್ಮಗಳು ಇರುವಂತಹ ಕ್ಷೇತ್ರ, ಸ್ಥಳ. ಹಲ್ಲೆಲೂಯಾ. ಈಗ ನೋಡ್ರಿ, ಮೇಲೆ ಆಕಾಶದಲ್ಲಿ ದೇವರಿದ್ದಾರೆ, ಎರಡನೇ ಆಕಾಶದಲ್ಲಿ ದೇವದೂತರಿದ್ದಾರೆ. ಹಲ್ಲೆಲೂಯಾ. ಕೆಳಗಡೆ ಭೂಮಿ ಇದೆ. ಈ ಏನು ದೇವದೂತರ ಆಕಾಶಕ್ಕೂ ಮನುಷ್ಯರ ಭೂಮಿಯ ಮಧ್ಯದಲ್ಲಿ ಯಾರಿದ್ದಾರೆ? ಸ್ವರ್ಗೀಯ ಕ್ಷೇತ್ರ, ಅಂದ್ರೆ ಹೆವನ್ಲಿ ಪ್ಲೇಸಸ್. ಅಂದ್ರೆ ಎಲ್ಲಾ ಆತ್ಮಗಳು ಇರುವಂತಹ, ದುರಾತ್ಮಗಳು ವಾಸಿಸುವಂತ ಸ್ಥಳ, ದೇವರು ಆಶೀರ್ವಾದ ಇಟ್ಟಂತ ಸ್ಥಳವಾಗಿದೆ. ಇದೀರಾ? ಹಲ್ಲೆಲೂಯಾ. ಅವಾಗಲೇ ಓದ್ದಲ್ವಾ? ಯಾರನ್ನ? ಎಷ್ಟನೇ ಅಧ್ಯಾಯ? 6ನೇ ಅಧ್ಯಾಯ 12ನೇ ವಾಕ್ಯ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಹೋದ್ರಿ அதிகாரங்களோடு ஏனெனில் மாம்சத்தோடும் அல்லாமல் ரத்தத்தோடும் அல்லாமல் துரைத்தனங்களோடு அந்தரங்கத்தின் லோகாதிபதிகளோடும் வானமண்டலங்களில் உள்ள பொல்லாத ஆவிகளோடும் ಸೇನೆಗಳೋடும் ನಮಗೆ ಹೋರಾಟ ಉಂಟು. ಆಮೆನ್. ಕನ್ನಡದಲ್ಲಿ ಓದೋಣ. ನಾವು ಹೋರಾಡುವುದು, ಹೌದು, ಯಾದ್ರ ಮೇಲೆ? ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ. ಹಲ್ಲೆಲೂಯಾ. ಈಗ ನಾವು ಗಮನಿಸ್ರಿ, ಈಗ ಆ ಒಂದು ದೇವದೂತರ ಆ ಒಂದು ಸ್ಥಳಕ್ಕೂ ಭೂಮಿಯು ಮಧ್ಯದಲ್ಲಿ ಏನಿದೆ? ಎಲ್ಲ ಆತ್ಮಗಳು ವಾಸಿಸುವಂತ ಸ್ಥಳ. ಯಾವ ಆತ್ಮಗಳಿದಾವೆ ಅಲ್ಲಿ ನೋಡಿದ್ರೆ? ಮೊದಲನೇದಾಗಿ ರಾಜತ್ವಗಳ ಆತ್ಮ ಇದೆ, ಎರಡನೇದು ಅಧಿಕಾರ ನಡೆಸುವ ಆತ್ಮ ಇದೆ, ಮೂರನೇದು ಅಂಧಕಾರದ ಲೋಕಾಧಿಪತಿ ಕುಳಿತುಕೊಂಡಿದ್ದಾನೆ, ನಾಲ್ಕನೇದು ಆಕಾಶ ಮಂಡಲದ ದುರಾತ್ಮ ಸೇನೆಗಳಿದೆ. ಹಲ್ಲೆಲೂಯಾ. ನಾವು ಕಾಣುವಂತಹ ಈ ಆಕಾಶ, ಈ ಆತ್ಮಿಕ ಜೀವಿತದಲ್ಲಿ ಈ ಎಲ್ಲಾ ದುರಾತ್ಮಗಳು ಏನಾಗಿದೆ? ಆಕಾಶದಲ್ಲಿ ಸೇರಿಕೊಂಡಿದೆ. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರು ಆಕಾಶದಿಂದ ಸೈತಾನನ್ನ ಕೆಳಗೆ ದಬ್ಬಿದಾಗ ಅವನೆಲ್ಲಿ ಬಂದು ಕುತ್ಕೊಂಡ? ಬಂದು ಭೂಮಿಯನ್ನು ಬಂದು ಎಲ್ಲ ಹಾಳು ಮಾಡಿ ಇವನೇನ್ ಮಾಡ್ದ? ಎಲ್ಲಿ ಸ್ಥಳ ಗ್ಯಾಪ್ ಇದೆಯೋ ಎಲ್ಲೋದ? ಆಕಾಶಕ್ಕೂ ಭೂಮಿಗೂ ನಡುವೆ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿಕೊಂಡ. ಹಲ್ಲೆಲೂಯಾ. ಎಷ್ಟೋ ಸಾರಿ ಸೇವಕರು ಹೇಳಿದ್ರೆ ನೀವು ಕೇಳಿರ್ತೀರಾ, ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಸರಿಗೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಸೈತಾನ್ ಏನ್ ಮಾಡ್ತಾನೆ?
ಏನ್ ಮಾಡ್ತಾನೆ? ಕೆಳಗೆ ತಳ್ಳಿ ಬಿಡ್ತಾನೆ ಅಂತ ಕೇಳಿದಿರಲ್ವಾ? ಹಂಗಂದ್ರೆ ಅವ್ನು ಎಲ್ಲಿ ಕೂತಿರ್ಬೇಕು ಹೇಳ್ರಿ? ಎಲ್ಲಿ ಕೂತಿರ್ಬೇಕು? ಕೆಳಗೆ ಕೂತಿದ್ರೆ ಹೆಂಗ್ರಿ ತಳ್ಳಕ್ಕಾಗತ್ತೆ? ಎಲ್ಲಿ ಕೂತಿರ್ಬೇಕು? ನಮ್ ತಲೆ ಮೇಲಿದ್ರೇನೆ ಅವನು ಏನ್ ಮಾಡಕ್ಕಾಗೋದು? ತಡಿಯಕ್ಕೆ. ಹಾಗಾದ್ರೆ ಅದೇ ಅಪೊಸ್ತಲ ಪೌಲನ್ ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರರೇ ಸಹೋದರಿಯರೇ, ನಾವು ಯುದ್ಧ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಏನ್ ಮಾಡಬೇಕಾಗಿದೆ? ಯುದ್ಧ ಮಾಡಬೇಕಾಗಿದೆ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ಇಲ್ಲ ಗೊತ್ತಿಲ್ಲ. ಕಡೆಯಲ್ಲಿ ನೀವು ವಾಕ್ಯವನ್ನ ಸಂಪೂರ್ಣವಾಗಿ ಕೇಳುವಾಗ ಇದರ ಅರ್ಥ ಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಸರಿನಾ? ಹಲ್ಲೆಲೂಯಾ. ಈಗ ನಾವು ಯುದ್ಧ ಮಾಡಬೇಕಾದ ಯಾವ್ದ್ರ ಮೇಲೆ? ರಾಜ್ಯತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆ. ಹಲ್ಲೆಲೂಯಾ. ನೋಡ್ರಿ, ಈ ಆಕಾಶದಲ್ಲಿ 4 ವಿಧವಾದ ಇನ್ನೊಂದು ಆತ್ಮಗಳು, ಅಂದ್ರೆ ಇದಕ್ಕೆ ಇನ್ನೊಂದು ಪರ್ಯಾಯವಾಗಿ ಇನ್ನೊಂದು ಅರ್ಥದಲ್ಲಿ ದುರಾತ್ಮಗಳ ಹೆಸರನ್ನ ನಾವು ಹೇಳಬೇಕಾದ್ರೆ ಸ್ಪಿರಿಟ್ ಆಫ್ ಅನ್ಕ್ಲೀನ್, ಸ್ಪಿರಿಟ್ ಆಫ್ ಈವಿಲ್, ಡೀಮನ್ಸ್ ಅಂಡ್ ಸೈಟನ್. ಅಂದ್ರೆ ಅಶುದ್ಧತೆಯ ದುರಾತ್ಮಗಳು ಏನು, ಮತ್ತೆ ಅಂಧಕಾರ ಶಕ್ತಿಯ ದುರಾತ್ಮಗಳು, ಮತ್ತೆ ಸೈತಾನನು. ಹಲ್ಲೆಲೂಯಾ. ಡೀಮನ್ಸ್ ಅಂದ್ರೆ ದೊಡ್ಡ ದೊಡ್ಡ ಸೈತಾನ್ಗಳು ಎಲ್ಲಿ ಕೂತ್ಕೊಂಡಿದೆ? ಆಕಾಶದಲ್ಲಿ ಕುಳಿತುಕೊಂಡಿದೆ. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ನಾವು ಆತ್ಮಿಕ ಜೀವಿತದಲ್ಲಿ ಮೇಲುಗಳನ್ನ ಹೆಜ್ಜೆಗಳನ್ನ ಮೇಲೆ ಇಡ್ತೇವೋ ಆಗ ಇದರೆಲ್ಲ ಕಾರ್ಯಗಳು ನಮ್ಮ ಕಣ್ಣಿಗೆ ಕಾಣ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ದರಿಂದ ಅಪೊಸ್ತಲ ಪೌಲನ್ ಹೇಳ್ತಾ ಇದ್ದಾನೆ ಏನಂತ? ಏನ್ ಮಾಡಬೇಕು? ಯುದ್ಧವನ್ನ ಮಾಡಬೇಕು. ಇದೀರಾ? ಹಲ್ಲೆಲೂಯಾ. ಇವಾಗ ನೀವು ಕೇಳಬಹುದು, ಹೇಗೆ ಈ ದುರಾತ್ಮಗಳು ಕಾರ್ಯ ಮಾಡ್ತವೆ? ಹೇಗೆ ದುರಾತ್ಮಗಳು ಕ್ರಿಯೆ ಮಾಡ್ತವೆ? ನೋಡ್ರಿ, ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರೋ ನಿಮ್ಮ ಪ್ರಾರ್ಥನೆಯು ದೇವರ ಸನ್ನಿಧಿಗೆ ಎಟಕಿಸಲ್ಪಡ್ತದೆ. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಆದ್ರೆ ನಿಮ್ಮ ಪ್ರಾರ್ಥನೆ ಬರುವುದು ಡಿಲೇ ಆಗ್ತದೆ, ನಿಧಾನವಾಗ್ತದೆ. ಹಲ್ಲೆಲೂಯಾ. ಹೌದಾ? ಯೋಚನೆ ಮಾಡಿದಿರ? ಯಾವತ್ತಾದ್ರೂ ಎಷ್ಟೋ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀರಾ, ಇನ್ನು ಅದರದ್ದು ಉತ್ತರನೇ ಬರಲ್ಲ. ಕಾರಣ ಗೊತ್ತಿಲ್ಲ. ಅಪ್ಪ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀನಿ, ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ಹಲ್ಲೆಲೂಯಾ. ಕೇಳಿದಿರೇ ಇಲ್ಲ? ಕೇಳಿದಿವ ಇಲ್ಲ? ಅಪ್ಪ, ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ನಾನು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ. ಯೆರೆಮೀಯ ಬರೆದ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ. ಮೇಲೆ 33:3 ಓದ್ತೀರಾ? ಬೇಗ ಬೇಗ. ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ಹಲ್ಲೆಲೂಯಾ. என்னை நோக்கி கூப்பிடு, அப்பொழுது நான் உனக்கு உத்தரவு கொடுத்து. போதும். ஹல்லேலூயா. என்னை நோக்கி கூப்பிடு. ಹಲ್ಲೆಲೂಯಾ. ನನ್ನನ್ನು ಕೇಳಿಕೋ, ಸದುತ್ತರವನ್ನು. 2 ದಿವಸ ಆದ್ಮೇಲೆ ಅಂತ ವಾಕ್ಯ ಹೇಳಿದ್ಯಾ? ಹೇಳ್ರಿ. ಹಲ್ಲೆಲೂಯಾ. 2 ದಿವಸ ಆದ್ಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರ? 1 ತಿಂಗಳಾದ್ಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರ? ಹಲ್ಲೆಲೂಯಾ. ನನ್ನನ್ನ ಕೇಳಿಕೋ, ಏನ್ ಕೊಡ್ತೇನೆ? ಸದುತ್ತರನ. ಆಗಲೇ ನೀನು ಮಾಡುವ ಪ್ರಾರ್ಥನೆಗೆ ದೇವರು ಆಗಲೇ ಉತ್ತರ ಕೊಟ್ಟು ಬಿಡ್ತಾನೆ. ಹಲ್ಲೆಲೂಯಾ. ನೀನು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ದೋ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಅವಾಗಲೇ ಉತ್ತರ ಕೊಡ್ತಾನೆ. ಆದ್ರೆ ನಮಗೆ ಬಂದು ಸೇರೋದಕ್ಕೆ ಸಮಯ ಹಿಡಿಯುತ್ತದೆ. ಹಲ್ಲೆಲೂಯಾ. ನೋಡ್ರಿ, ಮೇಲೆ ಬರುವಾಗ ನಾನು ಹೇಳಿದೆ ಏನು, ದೇವದೂತರ ಆ ಒಂದು ಸ್ಥಳಕ್ಕೂ ಭೂಮಿಯ ಮಧ್ಯದಲ್ಲಿ ಏನಿದೆ? ಎಲ್ಲಾ ಆತ್ಮಗಳು ಇರುವಂತ ಸ್ಥಳ, ಅಂದ್ರೆ ಸ್ವರ್ಗೀಯ ಕ್ಷೇತ್ರ. ಹಲ್ಲೆಲೂಯಾ. ಏನು? ಒಂದ್ಸರಿ ಹಲ್ಲೆಲೂಯಾ ಹೇಳ್ರಿ, ಕೈಗಳನ್ನ ಎಲ್ಲರೂ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿದ್ದೆ ಬರೋಲ್ಲ, ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದೇ ಇವಾಗ ಏನಾದ್ರು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಿಮಗೆ ದೊಡ್ಡ ಬಿಲ್ಡಿಂಗ್ ಕೊಟ್ಟಿದಾರಂದ್ರೆ ಬಹಳ ಎಚ್ಚರ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀವಿ. ಆತ್ಮಿಕ ಯುದ್ಧ ಅಂತೆ ಏನೇನೋ ಹೇಳ್ತಾರೆ, ಒಂದು ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಇದೀರಾ? ಗಮನಿಸ್ರಿ, ದೇವರ ವಾಕ್ಯವನ್ನ ಗಮನಿಸಬೇಕು. ಇನ್ನು ನಾವು ಬೇರೆ ಹಾಲನ್ನ ಬ್ರೆಡ್ ಅನ್ನೇ ತಿಂತಿದ್ರೆ ಹೆಂಗೆ? ಯಾವಾಗ ನಾವು ಮಾಂಸವನ್ನ ತಿನ್ನೋದು? ಯಾವಾಗ ಆ ನಿಜವಾದ ಆತ್ಮಿಕ ಆಹಾರವನ್ನು ನಾವು ಪಡೆದುಕೊಳ್ಳೋದು? ಗಟ್ಟಿಯಾದ ಪದಾರ್ಥವನ್ನ ಯಾವಾಗ ತೆಗೆದುಕೊಳ್ಳೋದು? ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಸ್ವರ್ಗೀಯ ಕ್ಷೇತ್ರ ಅಂತ ಹೇಳ್ತದೆ. ಅಂದ್ರೆ ಎಲ್ಲ ಆತ್ಮಗಳು ಇರುವಂತಹ ಸ್ಥಳ ಯಾವುದು?
ಸ್ವರ್ಗೀಯ ಕ್ಷೇತ್ರ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ದಯವಿಟ್ಟು ಬೇಗ ಓದೋಣ. நம் கர்த்தராகிய இயேசு கிறிஸ்துவின் பிதாவாகிய தேவனுக்கு ஸ்தோத்திரம். அவர் கிறிஸ்துவுக்குள்ள உன்னதங்களிலே ஆவிக்குரிய சகல ஆசீர்வாதத்தினால் நம்மை ಆಶೀರ್ವಾದಿಸಿರುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇದೀರಾ? ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಏನಂತೂ, ಆತನ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ನಾವು ಕನ್ನಡದಲ್ಲಿ ಓದ್ತೀವಿ, ಆದ್ರೆ ಈ ಕನ್ನಡದಲ್ಲಿ ತರ್ಜುಮೆಯನ್ನ ಸರಿಗೆ ಮಾಡಲಿಲ್ಲ. ಹಲ್ಲೆಲೂಯಾ. ಇನ್ನೊಂದು ತರ್ಜುಮೆ ಇರ್ತದೆ, ಅದು ನೆಕ್ಸ್ಟ್ ಈ ತರ್ಜುಮೆಯನ್ನು ಓದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಎಲ್ಲಾ ಸ್ತುತಿಗಳು. ನಾವು ಕ್ರಿಸ್ತನೊಂದಿಗೆ ಐಕ್ಯರಾಗಿರುವುದರಿಂದ ಆತನು ಸ್ವರ್ಗೀಯ ಕ್ಷೇತ್ರಗಳಲ್ಲಿ ಎಲ್ಲಾ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಬೈಬಲ್ ಟ್ರಾನ್ಸ್ಲೇಷನ್ ನೋಡುವಾಗ ವಾಕ್ಯ ಅಲ್ಲಿ ಏನ್ ಹೇಳುತ್ತೆ? ಎಲ್ಲಿ? ಆತನು ಸ್ವರ್ಗೀಯ ಕ್ಷೇತ್ರಗಳಲ್ಲಿ. ಬೈಬಲ್ ಇಂಗ್ಲಿಷ್ ನಲ್ಲಿ ನೋಡ್ತೇವೆ ಹೆವನ್ಲಿ ಪ್ಲೇಸಸ್. ತಮಿಳ பாருங்க. நம்முடைய கர்த்தராகிய இயேசு கிறிஸ்துவின் பிதாவாகிய தேவனுக்கு ஸ்தோத்திரம். படிங்க. அவர் கிறிஸ்துவுக்கு உன்னதங்களில் ஆவிக்குரிய சகல ஆசீர்வாதத்தினாலே நம்மை ஆசீர்வாதித்திருக்கிறார். அவ்வளவுதானா? போದ ಅದೇ ವಸಂತೆ. ಹಲ್ಲೆಲೂಯಾ. ಆತ್ಮೀಯ ವರಗಳನ್ನ ಎಲ್ಲಿ? ಸ್ವರ್ಗೀಯ ಕ್ಷೇತ್ರಗಳಲ್ಲಿ ಇಟ್ಟಿದ್ದಾನಂತೆ. ತಮಿಳ್ இருக்குதா பாருங்க. ஆவிக்குரிய நம்முடைய கர்த்தராகிய இயேசு கிறிஸ்துவின் பிதாவாகிய தேவனுக்கு ஸ்தோத்திரம். அவர் கிறிஸ்துவுக்குள்ளும் உன்னதங்களில் ஆவிக்குரிய ಸಕಲ ಆಶೀರ್ವಾದத்தினால் நம்மை ಆಶೀರ್ವಾದಿಸಿರುತ್ತಾರೆ. ಇದರಲ್ಲಿ ಏನ್ ಹೇಳ್ತದೆ? ಕ್ರಿಸ್ತನೊಳಗೆ ಅಂತ ಹೇಳ್ತದೆ. ಆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತದೆ ದ ಹೆವನ್ಲಿ ಪ್ಲೇಸಸ್. ಹಲ್ಲೆಲೂಯಾ. ಅದಿರ್ಲಿ. ಈಗ ವಾಕ್ಯವನ್ನು ನೋಡುವಾಗ ಏನ್ ಹೇಳ್ತದೆ? ಸ್ವರ್ಗೀಯ ಕ್ಷೇತ್ರಗಳಲ್ಲಿ. ನೋಡ್ರಿ, ನಿಮಗಾಗಿ ಇಡಲ್ಪಟ್ಟ ಎಲ್ಲ ಆಶೀರ್ವಾದಗಳು ಆಲ್ರೆಡಿ ದೇವರು ಆ ಸ್ವರ್ಗೀಯ ಕ್ಷೇತ್ರಗಳಲ್ಲಿ, ಅಂದ್ರೆ ಮನುಷ್ಯರು ದೇವದೂತರು ಇರುವಂತಹ ಮಧ್ಯ ಆಕಾಶದಲ್ಲಿ ದೇವರು ನಿಮಗೋಸ್ಕರ ಎಲ್ಲಾ ಆಶೀರ್ವಾದಗಳನ್ನ ಕ್ರಿಸ್ತೇಸುವಿನಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲಿದೆ ನಿಮ್ಮ ಎಲ್ಲಾ ಆಶೀರ್ವಾದ? ಸ್ವರ್ಗೀಯ ಕ್ಷೇತ್ರದಲ್ಲಿ. ಅಂದ್ರೆ ಒಂದು ಸ್ಥಳದಲ್ಲಿ ಆಲ್ರೆಡಿ ದೇವರು ಆಶೀರ್ವಾದ ಇಟ್ಟಿದ್ದಾನೆ. ಅವರೇ ನಿಮಗೆ ವಾಕ್ಯ ಹೇಳಿದ್ನಲ್ವಾ, ನಿನ್ನ ಮೊದಲನೇ ದಿನ ಪ್ರಾರಂಭವಾಗುವ ಮೊದಲೇ ಹಲ್ಲೆಲೂಯಾ ಏನ್ ಮಾಡಿದ್ದಾರೆ? ಅದೆಲ್ಲವನ್ನ ಬರೆದಿಟ್ಟು ಮುಚ್ಚಿಟ್ಟಿದ್ದಾರೆ. ಅಂದ್ರೆ ನಿನ್ನ ಎಲ್ಲ ಆಶೀರ್ವಾದಗಳು ಏನಾಗಿರ್ಬೇಕು? ಏನಾಗಿರ್ಬೇಕು? ರಿಲೀಸ್ ಆಗಿರ್ಬೇಕು. ಇದೀರಾ? ಹಲ್ಲೆಲೂಯಾ. ಈಗ ನಿಮ್ಗೆ ಅಕೌಂಟ್ ಇದೆ, ಹೌದಾ? ಆ ಅಕೌಂಟ್ ಅಲ್ಲಿ ಆಲ್ರೆಡಿ ದುಡ್ಡು ಬಂದ್ಬಿಟ್ಟಿದೆ. ನೀವೇನ್ ಮಾಡ್ಬೇಕು? ತಗೋಬೇಕು. ಈಗ ಅರ್ಥ ಆಯ್ತಾ? ಆ ಆತ್ಮೀಯ ಕ್ಷೇತ್ರದಲ್ಲಿ, ಆ ಸ್ವರ್ಗೀಯ ಕ್ಷೇತ್ರದಲ್ಲಿ ಆಲ್ರೆಡಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂತತಿಗೆ ಬೇಕಾದ ಎಲ್ಲಾ ಆಶೀರ್ವಾದಗಳು ಇಟ್ಟಿದೆ, ರೆಡಿ ಆಗಿದೆ. ಅದನ್ನ ನೀವೇನ್ ಮಾಡ್ಬೇಕು? ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟೋ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ಉತ್ತರ ಇಲ್ಲ, ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ. ಕಾರಣ ಏನ್ ಗೊತ್ತಾ? ಹಲ್ಲೆಲೂಯಾ. ಈ 4 ವಿಧವಾದ ದುರಾತ್ಮಗಳು ಕಾರ್ಯ ಮಾಡ್ತಾ ಇದ್ದಾವೆ. ಇದೀರಾ? ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ. ದಾನಿಯೇಲ್ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ. ದಾನಿಯೇಲ್ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ. ಮೊದಲ 2-3 ವಾಕ್ಯಗಳನ್ನು ಓದಿಕೊಳ್ಳೋಣ. ಟೈಮೇ ಆಗ್ಬಿಡ್ತದೆ. ದೇವರೇ ಸ್ತೋತ್ರ. ಓದೋಣ, ಬೇಗ ಓದೋಣ. ಪಾರಸಿಯ ರಾಜನಾದ ಕೋರೆಷನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೇಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಅವನು ಕಂಡ ಕನಸನ್ನು ಗಮನಿಸಿ ಆ ಸಂಗತಿಯನ್ನು ಮಂದಟ್ಟು ಮಾಡಿಕೊಂಡನು. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಸಾಕು. ಹಲ್ಲೆಲೂಯಾ. ತಮಿಳ ಪಚ್ಚ ಟೈಮ್ ಆಯ್ತು. ಹಲ್ಲೆಲೂಯಾ. ನೋಡಿ, ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ 10ನೇ ಅಧ್ಯಾಯ
1ನೇ ವಾಕ್ಯ ಯಾವುದು? ದಾನಿಯೇಲ 10:1. ಅಲ್ಲಿ ವಾಕ್ಯದಲ್ಲಿ ನೋಡ್ರಿ, ಪಾರಸಿಯ ರಾಜನಾದ ಕೋರೇಶನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಅವನು ಕಂಡಂತ ಕನಸು ಗಮನಿಸಿ ಆ ಸಂಗತಿಯನ್ನು ಮಂದಟ್ಟು ಮಾಡಿಕೊಂಡನು. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದನು. 3 ವಾರ ಮುಗಿಯುವ ತನಕ ನಾನು ಯಾವ ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ದಾನಿಯೇಲನು ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನೋ ಒಂದು ಕಳವಳ, ಯಾವುದೋ ಒಂದು ವಿಷಯದ ಬಗ್ಗೆ ಪ್ರಾರ್ಥಿಸ್ತಾ ಇದ್ದಾರೆ. ಉತ್ತರ ಇಲ್ಲ. 21 ದಿವಸ, ಹಲ್ಲೆಲೂಯಾ, 21 ದಿವಸ ಎಣ್ಣೆ ಹಚ್ಕೊಳ್ಳದೆ, ಮಾಂಸವನ್ನ ತಿನ್ನದೆ, ರುಚಿ ಪದಾರ್ಥವನ್ನ ತಿನ್ನದೆ ದೇವರ ಸನ್ನಿಧಿಯಲ್ಲಿ ಉಪವಾಸವಾಗಿ ಕಾಯ್ತಾ ಇದ್ದಾರೆ. ಸ್ವಾಮಿ ಅಪ್ಪ, ಏನಾದ್ರೂ ಉತ್ತರ ಕೊಡು. ಹಲ್ಲೆಲೂಯಾ. 21 ದಿವಸವಾಯ್ತು, ಯಾವುದೇ ಉತ್ತರ ಇಲ್ಲ. ಹಲ್ಲೆಲೂಯಾ. 4ನೇ ವಾಕ್ಯವನ್ನು ಓದಿಕೊಳ್ಳುವಾಗ 5 ಓದೋಣ. ಮೊದಲನೆಯ, என் கண்களை ஏறெடுக்கையில் ஜன்னல் ಅಮ್ಮ ತಮಿಳ್ ಕನ್ನಡದಲ್ಲಿ ಮಾತ್ರ ಓದು. ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು ನಾರಿನ ಬಟ್ಟೆಯನ್ನು ಹೊತ್ತುಕೊಂಡು ಊಪಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತು. ಅವನ ಮುಖವು ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗಿನಿಗಿಸಿದವು. ಅವನ ಕಾಲುಗಳು ಬೆಳಗಿದ ತಾಮ್ರದ ಹಾಗೆ ಥಳಥಳಿಸಿದವು. ಅವನ ಮಾತಿನ ಶಬ್ದವು ಸಂದಣಿಯ ಕೋಲಾಹಲದಂತೆ ಕೇಳಿಸಿತು. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬ ದೇವದೂತನು ಬಂದು ದಾನಿಯೇಲನ ಮುಂದೆ ನಿಂತುಕೊಳ್ತಾನೆ. ಹಲ್ಲೆಲೂಯಾ. ಒಂದು ನದಿಯ ದಡದಲ್ಲಿ ನಿಂತಿದ್ದಾಗ ಆ ನದಿಯ ಮಧ್ಯದಲ್ಲಿ ಒಬ್ಬ ದೊಡ್ಡ ದೇವದೂತನು ಬಂದು ನಿಂತುಕೊಳ್ತಾನೆ. ಹಲ್ಲೆಲೂಯಾ. ಮನೆಗೆ ಹೋಗಿ ನೀವು ಓದಿಕೊಡ್ರಿ. ಜೊತೆಗಿದ್ದವರಿಗೆ ಯಾರಿಗೂ ಆ ದೇವದೂತನು ಕಾಣಿಸಲ್ಲ, ದಾನಿಯೇಲನಿಗೆ ಮಾತ್ರ ಕಾಣಿಸ್ತಾರೆ. ಹಲ್ಲೆಲೂಯಾ. ಅದನ್ನ ನೋಡಿದ ತಕ್ಷಣ ದಾನಿಯೇಲನು ಬೋರಲು ಬಿದ್ದು ನಡುಗುತ್ತಾ ಹಲ್ಲೆಲೂಯಾ, ನಡುಗುತ್ತಾ ಎದ್ದೇಳಕ್ಕಾಗದೆ, ಶಕ್ತಿ ಇಲ್ಲದೆ, ಆಮೇಲೆ ಆ ದೇವದೂತನು ಆ ದಾನಿಯೇಲನನ್ನ ಬಲಪಡಿಸಿ ಮೇಲೆ ಎಬ್ಬಿಸಿ, ಹಲ್ಲೆಲೂಯಾ, ಒಂದು ಮಾತನ್ನ ಹೇಳ್ತಾರೆ. 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆಮೇಲೆ ಅವನು ಭಯಪಡಬೇಡ, ದೈವ ಸಂಕಲ್ಪವನ್ನ ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ದೇವದೂತನು ಬಂದಿದ್ದಾನೆ. ಅವನೇನು ಹೇಳ್ತಿದ್ದಾನೆ? ಪ್ರಿಯ ಸಹೋದರನೇ, ದಾನಿಯೇಲನೇ, ನೀನು ಯಾವತ್ತು ಮೊದಲನೇ ದಿನದಲ್ಲಿ ಮೊಣಕಾಲೂರಿ, ಸ್ವಾಮಿ ಈ ವಿಷಯದ ಬಗ್ಗೆ ನನ್ನೊಟ್ಟಿಗೆ ಮಾತನಾಡು, ಈ ವಿಷಯದ ಬಗ್ಗೆ ನನಗೆ ಜ್ಞಾನ ಕೊಡು, ಈ ವಿಷಯದ ಬಗ್ಗೆ ನನಗೆ ತಿಳಿಸು ಅಂತ ಯಾವತ್ತು ನೀನು ಮೊಣಕಾಲೂರ್ದೋ ಆ ದಿನದಲ್ಲಿಯೇ ಏನು ಬಂತು? ವಾಕ್ಯ ಏನ್ ಹೇಳ್ತದೆ? ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆ ನಿಮಿತ್ತ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ನಾವು ಇವತ್ತು ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಏನ್ ಬರ್ತಾ ಇಲ್ಲ? ಉತ್ತರ ಇಲ್ಲ. ಮಕ್ಕಳ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ಕೆಲಸಕ್ಕಾಗಿ ಮಾಡ್ತೇವೆ, ಕುಟುಂಬಕ್ಕಾಗಿ ಮಾಡ್ತೇವೆ, ಏನ್ ಬರ್ತಾ ಇಲ್ಲ? ಉತ್ತರ ಇಲ್ಲ. ಇಲ್ಲಿ ದಾನಿಯೇಲನಿಗೆ ಹೇಳ್ತಾರೆ, ದೇವದೂತ ಗೇಬ್ರಿಯೇಲನು ಬಂದು, ದಾನಿಯೇಲನೇ, ನೀನು ಪ್ರಾರ್ಥನೆ ಮಾಡಿದ ಮೊದಲನೇ ದಿನವೇ ಉತ್ತರ ಬಂದಾಯ್ತು. ಆದ್ರೆ ಆ ದೇವದೂತನು ಬರೋದಕ್ಕೆ ಎಷ್ಟು ದಿನ ಆಯ್ತು? 21 ದಿನ ಹಿಡಿತು. ಅದ್ರ ಮುಂಚಿನ ವಾಕ್ಯ ಓದಲ್ವಾ? 21 ದಿನ ಏನ್ ಮಾಡುದು ದಾನಿಯೇಲ? ಉಪವಾಸವಾಗಿ ಕಾಯ್ತಾ ಇದ್ದಾರೆ, ಉತ್ತರ ಇಲ್ಲ. 21ನೇ ದಿನ ದೇವದೂತನಾದ ಗೇಬ್ರಿಯೇಲನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. 13ನೇ ವಾಕ್ಯ. ಪಾರಸ್ಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಇಗೋ ಪ್ರಧಾನ ದಿವ್ಯ ಪಾಲಕನೊಬ್ಬನಾದ ಮಿಖಾಯೇಲನನ್ನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸ್ಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು, ಹಲ್ಲೆಲೂಯಾ, ಸಾಕು. ಇಲ್ಲಿ ನೋಡ್ರಿ, ಇಲ್ಲೇನ್ ನಡೀತಾ ಇದೆ? ಪಾರಸಿಯ ರಾಜನು ಯಾರ ವಿರೋಧವಾಗಿ ಬಂದ? ಗೇಬ್ರಿಯೇಲನ ವಿರೋಧವಾಗಿ ಬಂದು ಇದ್ದೀರಾ? ಹಲ್ಲೆಲೂಯಾ. ಇದು ಬಹಳ ಮುಖ್ಯವಾದ ವಿಷಯ. ಇಷ್ಟೊತ್ತು ನೀವೇನ್ ಕೇಳಿದ್ರು ಬಿಟ್ರು, ಇವಾಗ ಕೇಳ್ರಿ. ಹಲ್ಲೆಲೂಯಾ. ಈಗ ದಾನಿಯೇಲನು ಪ್ರಾರ್ಥನೆ ಮಾಡ್ತಾರೆ,
ದೇವರು ದಾನಿಯೇಲನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಆ ಉತ್ತರವನ್ನ ಯಾರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ? ಗೇಬ್ರಿಯೇಲನೆಂಬ ದೇವದೂತನ ಕೈಗೆ ಕೊಟ್ಟು ಕಳಿಸ್ತಾರೆ. ಆ ಗೇಬ್ರಿಯೇಲ್ ದೇವದೂತನು ದೇವರ ಉತ್ತರವನ್ನ ತೆಗೆದುಕೊಂಡು ಬರುವಾಗ, ಅಲ್ಲೆಲ್ಲೂ ಅವಲ್ಲ ಓದಲ್ವಾ, ರಾಜತ್ವಗಳು, ಅಧಿಕಾರಗಳು, ಅಂಧಕಾರ ಶಕ್ತಿಗಳು, ದುರಾತ್ಮ ಸೇನೆಗಳು, ಇದರಲ್ಲಿ ಒಂದು ದುರಾತ್ಮ ಏನ್ ಮಾಡುತ್ತೆ? ಆ ಗೇಬ್ರಿಯೇಲನ ವಿರೋಧವಾಗಿ ನಿಂತುಕೊಳ್ಳುತ್ತೆ, ಯುದ್ಧ ಮಾಡುತ್ತೆ. ನೀನು ಹೋಗಂಗಿಲ್ಲ, ನಾನು ನಿನ್ನನ್ನು ಬಿಡೋದಿಲ್ಲ. ಅಲ್ಲೆಲ್ಲೂಯ್ಯ. ಗೇಬ್ರಿಯೇಲನು 21 ದಿವಸ ಯುದ್ಧ ಮಾಡ್ತಾನೆ, ಬಿಡೋದಿಲ್ಲ ಈ ದುರಾತ್ಮ, ನಾನು ನಿನ್ನನ್ನು ಬಿಡೋದಿಲ್ಲ. ಅಲ್ಲೆಲ್ಲೂಯ್ಯ. ಕಾರಣ ಯಾಕೆ ಬಿಡ್ತಾ ಇಲ್ಲ? ಈ ದುರಾತ್ಮಗಳಿಗೆ ದೇವದೂತರ ಜೊತೆಗೆ ಏನು ಜಗಳವೋ ಅಲ್ಲೆಲ್ಲೂಯ್ಯ ದ್ವೇಷವೋ ಇಲ್ಲೋ. ಯಾಕೆ ಅದು ತಡಿತಾ ಇದಂದ್ರೆ, ಅವನ ಉತ್ತರವನ್ನ ತಂದ್ರೆ ನಾವು ಯಾರನ್ನ ಮಹಿಮೆ ಪಡಿಸ್ತೇವೆ? ಅಲ್ಲೆಲ್ಲೂಯ್ಯ, ದೇವರನ್ನ ಮಹಿಮೆ ಪಡಿಸ್ತೇವೆ. ನಮಗೆ ಬರುವಂತ ಆಶೀರ್ವಾದ ಬರುತ್ತೆ, ನಮಗೆ ಬರುವಂತ ಏನ್ ಬರುತ್ತೆ? ಎಲ್ಲಾ ದೇವರ ಕೃಪೆಗಳು ಇಳಿದು ಬರುತ್ತೆ. ಈಗ ಯಾರು ತಡಿತಾ ಇದ್ದಾರೆ? ಯಾರು ತಡಿತಾ ಇದ್ದಾರೆ ಹೇಳ್ರಿ? ಅಯ್ಯೋ ಅಪ್ಪ ಏಸಪ್ಪ. ಪಾರಸಿಯ ರಾಜನು ಗೇಬ್ರಿಯೇಲನ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ? ಯುದ್ಧವನ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯ ಉತ್ತರಗಳು ಯಾಕೆ ಬರ್ತಾ ಇಲ್ಲ? ದುರಾತ್ಮವು ಎದುರಾಗಿ ನಿಂತ್ಕೊಂಡಿದೆ. ನಿನಗೋಸ್ಕರ ಇಡಲ್ಪಟ್ಟಂತ ದೇವದೂತನು ಬರೆಯಲಿಕ್ಕೆ ಆಗ್ತಾ ಇಲ್ಲ. ನಿನಗೋಸ್ಕರ ಇಡಲ್ಪಟ್ಟ ದೇವದೂತನು ಉತ್ತರವು ಇದೆ, ದೇವರು ಕೊಟ್ಟಾಯ್ತು. ನೀನು ಪ್ರಾರ್ಥನೆ ಮಾಡ ಮೊದಲನೇ ದಿನವೇ ದೇವರು ನಿನಗೆ ಉತ್ತರ ಕೊಟ್ಟಾಯ್ತು. ಆದರೆ ಉತ್ತರವು ಕೆಳಗೆ ತೆಗೆದುಕೊಂಡು ಬರುವಾಗ ದುರಾತ್ಮವು ಆ ನಿನಗೆ ಇಡಲ್ಪಟ್ಟಂತ ದೇವದೂತನನ್ನು ಎಲ್ಲಿಗೆ ಬಿಡಲಿಲ್ಲ? ಕೆಳಗೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನು 21 ದಿವಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 21ನೇ ದಿವಸ ಉತ್ತರ ಬರುತ್ತೆ. ಹಲ್ಲೆಲೂಯಾ. ಮಿಗಾಯಲ್ ಹೇಳ್ತಾರೆ, ನಾನು ಅವನೊಟ್ಟಿಗೆ ಹೋರಾಡಿ ನನ್ನ ಕೈಲಿ ಆಗ್ಲಿಲ್ಲ, ನಾನು ಯಾರನ್ನ ಕರಿತೇನೆ? ಗೇಬ್ರಿಯೇಲನ ಹೇಳ್ತಾರೆ, ನಾನು ಮಿಗಾಯೇಲನನ್ನ ಕರೆದು ನನ್ನ ಸಹಾಯಕ್ಕಾಗಿ ಅವನೊಟ್ಟಿಗೆ ಯುದ್ಧ ಮಾಡಲಿ ಹೇಳಿದೆ. ಹಲ್ಲೆಲೂಯಾ. ಈಗ ನೋಡ್ರಿ, ನಾನು ಅವಾಗ್ಲೇ ಹೇಳಿದೆ ಆತ್ಮಿಕ ಯುದ್ಧ. ಹಲ್ಲೆಲೂಯಾ. ಆತ್ಮಿಕ ಯುದ್ಧ. ಇವಾಗ ನಿಮ್ಗೆ ಆತ್ಮಿಕ ಯುದ್ಧ ಅಂತ ಹೇಳಿದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ನಾಳೆನೆ ಮನೇಲಿರೋ ಕತ್ತಿನೋ ಚಾಕುನೋ ಎಲ್ಲ ತಗೊಂಡು ಹಲ್ಲೆಲೂಯಾ ಆಕಾಶಕ್ಕೊಂದು ಏಣಿ ಹಾಕಿ ಟಕ 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 ಅಂತ ಮೇಲೆ ಹತ್ಕೊಂಡು ಹೋಗಿ ಯಾವ್ದೆಲ್ಲ ದುರಾತ್ಮ ಸಿಗುತ್ತೋ ಚಕ 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 ಚುಚ್ಚಿಬಿಟ್ಟು ಕೆಳಗೆ ಬಂದ್ಬಿಡ್ಬೇಕು. ಹೌದಾ? ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಆತ್ಮಿಕ ಯುದ್ಧ ಎಂದ್ರೆ ದಾನಿಯೇಲನು 21 ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಆತ್ಮೀಕದಲ್ಲಿ ಉಪವಾಸವಾಗಿದ್ದು ದೇವರ ಸನ್ನಿಧಿಯಲ್ಲಿ ಹೋರಾಡ್ತಾ ಇದ್ದಾನೆ. ಸ್ವಾಮಿ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು. ಸ್ವಾಮಿ, ನನ್ನ ಪ್ರಾರ್ಥನೆಗೆ ಉತ್ತರ ಬೇಕಾಗಿದೆ. ಹಲ್ಲೆಲೂಯಾ. ಆತ್ಮಿಕ ಯುದ್ಧ. ಈತನು ಮಾಡಿದ ಪ್ರಾರ್ಥನೆ ಅವನೊಟ್ಟಿಗೆ ಇದ್ದಂತ ದೇವದೂತನಿಗೆ ಬಲವನ್ನ, ಅಭಿಷೇಕವನ್ನು ಕೊಟ್ಟು ಆ ದುರಾತ್ಮನನ್ನು ಎದುರಿಸಿ ಅವನನ್ನ ಜಯಿಸಿ ಅವನಿಗೆ ತರಬೇಕಾದ ಉತ್ತರವನ್ನ ಕೆಳಗೆ ತೆಗೆದುಕೊಂಡು ಬಂದ. ಹಲ್ಲೆಲೂಯಾ. ಆತ್ಮಿಕ ಯುದ್ಧ. ನೀನು ಪ್ರಾರ್ಥನೆ ಮಾಡದೆ ಹೋದರೆ, ನಿನಗೆ ಬರಬೇಕಾದ ಆಶೀರ್ವಾದಕ್ಕಾಗಿ ನೀನು ಪ್ರಾರ್ಥನೆ ಮಾಡದೆ ಹೋದರೆ, ನನಗೆಲ್ಲಾ ಗೊತ್ತು ಅಂತ ನೀ ಕೂತ್ಕೊಂಡಿದ್ರೆ, ನನಗೆಲ್ಲಾ ವಾಕ್ಯ ಗೊತ್ತು ಅಂತ ಕೂತ್ಕೊಂಡಿದ್ರೆ, ನಾನು ಬಹಳ ಪ್ರಾರ್ಥನೆ ಮಾಡ್ತೇನೆ ಅಂತ ಕೂತ್ಕೊಂಡಿದ್ರೆ, ಗಮನಿಸು, ಎಚ್ಚರವಾಗು. ನಿನ್ನಗಾಗಿ, ನಿನ್ನ ವಿಷಯಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನೀನೇ ಹೋರಾಡಿ ನೀನೇ ಉತ್ತರವನ್ನು ತರಿಸಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ಸಣ್ಣದಾದರೆ ಸಣ್ಣ ದುರಾತ್ಮ ಬರ್ತದೆ, ದೊಡ್ಡದಾದರೆ ದೊಡ್ಡ ದುರಾತ್ಮ ಬರ್ತದೆ. ಹಲ್ಲೆಲೂಯಾ. ಯಾವಾಗಲೂ ನಾನು ನಿಮಗೆ ಹೇಳ್ತಾ ಇರ್ತೇನೆ, ದೇವರು ನಿಮಗೋಸ್ಕರ ದೇವದೂತರನ್ನ ಕೊಟ್ಟಿದ್ದಾನೆ. ನಿಮಗೋಸ್ಕರ ದೇವದೂತರು ಇದ್ದಾರೆ. ಹಲ್ಲೆಲೂಯಾ. 2 ದೇವದೂತರು, ಒಬ್ಬನು ಗೇಬ್ರಿಯೇಲನ ಜೊತೆಯಲ್ಲಿರುವವನು, ಮತ್ತೊಬ್ಬರು ಮಿಖಾಯೇಲನ ಜೊತೆಯಲ್ಲಿರುವವರು. ಹಲ್ಲೆಲೂಯಾ. ಗೇಬ್ರಿಯೇಲರು ಏನ್ ಮಾಡ್ತಾರೆ? ವಿಷಯಗಳನ್ನ ತಂದು ಕೊಡ್ತಾರೆ. ನಾವು ಪ್ರತಿದಿನ ಮಾಡುವಂತ ಪ್ರತಿಯೊಂದು ವಿಷಯಗಳನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಮುಟ್ಟಿಸ್ತಾರೆ. ಹಲ್ಲೆಲೂಯಾ. ಇನ್ನೊಬ್ಬ ದೇವದೂತರು ಏನ್ ಮಾಡ್ತಾರೆ? ನಿನ್ನ ಕಾಲು ಕಲ್ಲಿಗೆ ತಗಲದಂತೆ, ಕೆಳಗೆ ಬೀಳದಂತೆ ಕೈಗಳಲ್ಲಿ ಎತ್ತಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ದುರಾತ್ಮಗಳು ನಿನ್ನ ಜೊತೆನೇ ಇದೆ. ಒಂದು ನೀನೇನೆಲ್ಲ ಮಾಡ್ತೀಯ ಅದೆಲ್ಲ ಸೈತಾನಿಗೆ ರಿಪೋರ್ಟ್ ಕೊಡುತ್ತೆ. ಒಂದು ನೀನು ಯಾವಾಗ ತಳನ ಅಂತ ನೋಡ್ತಾ ಇರತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಸೈತಾನ ಎಲ್ಲಿದ್ದಾನೆ? ಅವಲೇ ಸಿಸ್ಟೇನ ಹೇಳಿದ್ರು, ಜೊತೆಗೆ 2 ದುರಾತ್ಮಗಳು ನಿನ್ ಜೊತೆನೇ ಇದೆ.
2 ದೇವದೂತರು ನಿನ್ ಜೊತೆಗೆ ಇದ್ದಾರೆ. ಹಲ್ಲೆಲೂಯಾ. ಒಂದು ಸಾರಿ ನಾನು ನಿಮಗೆ ಹೇಳಿದ್ದೆ, ಒಬ್ಬ ಸಹೋದರು ಒಬ್ಬರು ಮನೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದು ಸಹೋದರಿಯು ನೇಣಾಕುಗಳು ಹೋದಾಗ ದೇವದೂತರ ಸಹೋದರನ್ನು ಕಾಪಾಡಿದರಂತ ನಾನು ಹೇಳಿದ್ನ, ಜ್ಞಾಪಕ ಇದೆಯಾ? ಹಲ್ಲೆಲೂಯಾ. ಯಾವಾಗ ನೀನ್ ಇಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀಯೋ ಅಲ್ಲಿ ದೇವದೂತರು ದುರಾತ್ಮಗಳ ಸಂಗಡ ಯುದ್ಧವನ್ನ ಮಾಡ್ತಾರೆ. ಅದೇ ಆತ್ಮಿಕ ಯುದ್ಧ. ಹಲ್ಲೆಲೂಯಾ. ಯಾವ ಯುದ್ಧ? ಆತ್ಮಿಕ ಯುದ್ಧ. ಇದೀರಾ? ಇಲ್ಲ. ಹಾಗೆ ಇರ್ಲಿ, ಹಾಗೆ ಇರ್ಲಿ. ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ. ಬೇಗ ಬೇಗನೆ ಓದಿಕೊಳ್ಳ್ರಿ, ಟೈಮ್ ಆಗ್ಬಿಡ್ತು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ. 3ನೇ ವಾಕ್ಯ ಓದೋಣ. 3:4. 12:3-4. ಇದು ಯೆಹೂದ್ಯರಿಗೆ ಮೆಚ್ಚಿಕೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಸಾಕು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಅರಸನಾದ ಹೇರೋದನ ಏನ್ ಮಾಡ್ತಾನೆ? ಯಾಕೋಬನನ್ನು ಹಿಡಿದು ಕತ್ತಿಯಿಂದ ಸಾಯಿಸಿ ಬಿಡ್ತಾರೆ. ಹಲ್ಲೆಲೂಯಾ. ಸಾಯಿಸಿದ್ಮೇಲೆ ಜನರೆಲ್ಲ ಬಹಳ ಸಂತೋಷ ಪಟ್ರು ಅಂತ ಹೇಳಿ ಸಭೆಯ ಹಿರಿಯವನಾದ ಪೇತ್ರನನ್ನ ಸೆರೆ ಹಿಡಿದು ಅವನನ್ನೇನ್ ಮಾಡ್ಬೇಕು ಅಂತ, ಅವನನ್ನು ಸಾಯಿಸಿ ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆದ್ರೆ ಪಸ್ಕ ಹಬ್ಬ ಬಂದಿದ್ದಕ್ಕೆ ಸ್ವಲ್ಪ ದಿನ ಏನ್ ಮಾಡಿದ್ರು? ಕಾವಲಲ್ಲಿ ಇರಿಸಿದ್ರು. ಹಲ್ಲೆಲೂಯಾ. ಹೆಂಗೆ ಕಾವಲು? 4 ಜನ ಹಿಂಗ್ ಹೋಗುದು, 4 ಜನ ಬರೋದು, ಇನ್ನು ಮುಂದೆ 4 ಜನ ಹಿಂಗ್ ಹೋಗುದು, 4 ಜನ ಬರೋದು, ಇನ್ನು 2 ಇವನ ಜೊತೆಯಲ್ಲೇ ಇವನಿಗೂ ಅವರಿಗೂ ಕೈಗಳಲ್ಲಿ ಏನು ಬೇಡಿಗಳನ್ನು ಹಾಕಿ ಒಳಗೆ ಕುತ್ಕೊಂಡಿದ್ದಾರೆ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಇವನು ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು ಅಂತ ಹೇರೋದನಿಗೆ ಭಯ. ಹಲ್ಲೆಲೂಯಾ. ಇದೀರಾ ಬ್ರದರ್? ಬಿಟ್ಬಿಡ್ರಿ, ಟೈಮ್ ಆಗ್ಬಿಡ್ತು ಅಂತೀರಾ? ಆಮೇನ್, ಸ್ತೋತ್ರ. ಹಲ್ಲೆಲೂಯಾ. ಬೇರೆ ಕಡೆ ಎಲ್ಲ 10 ಗಂಟೆಗೆ ಸ್ಟಾರ್ಟ್ ಆದ್ರೆ 4 ಗಂಟೆಗೆ ಮುಗಿಸ್ತಾರೆ. ನಮ್ಮವ್ರಿಗೆ 4 ನಿಮಿಷ ಲೇಟ್ ಆದ್ರೆ ಕಷ್ಟ ಆಗತ್ತೆ. ರೈಟ್. ಹಲ್ಲೆಲೂಯಾ. ರೈಟ್, ಇರ್ಲಿ. ಈಗೇನು ನಾನೇ ಹೇಳಕ್ ಬಂದೆ, ಪೇತ್ರನ್ನ ಸೆರೆ ಹಿಡಿದು ಎಲ್ಲ ಹಾಕಿದ್ದಾರೆ? ಸೆರೆಮನೆಯಲ್ಲಿ ಹಾಕಿದ್ದಾರೆ. ಹಲ್ಲೆಲೂಯಾ. 5ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಸಾಕು. ಹಲ್ಲೆಲೂಯಾ. ಈಗ ನೋಡ್ರಿ, ಯಾರು? ಯಾಕೋಬನು ಕೊಲ್ಲಲ್ಪಟ್ಟ. ಈಗ ಯಾರು ಕೊಲ್ಲಲ್ಪಡಲಿದ್ದಾರೆ ಹೇಳ್ರಿ? ಯಾರು ಕೊಲ್ಲಲ್ಪಟ್ಟಿದ್ದಾರೆ? ಪೇತ್ರನ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಏನ್ ಮಾಡಕ್ಕೆ? ಸಾಯಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ಸಭೆಯವರು ಏನ್ ಮಾಡ್ತಾ ಇದ್ದಾರೆ? ಒಂದೇ ಮನಸ್ಸಿಂದ ಕೂಡಿ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ವಾಕ್ಯವನ್ನು ಓದ್ತೀನಿ ನೋಡ್ರಿ. 7ನೇ ವಾಕ್ಯ. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೋಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಿಸಿ ಬಿದ್ದವು. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೊಂಡು ಎಂದು ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿಯನ್ನು ನಿಜವಾದದೆಂದು ತಿಳಿಯದೆ ತಾನು ನೋಡಿದ್ದು ಕನಸೆಂದು ನೆನೆಸಿದನು. ಅವನು 1ನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನು ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದ ಕೂಡಲೇ ಆ ದೂತನ ಅವನನ್ನ ಬಿಟ್ಟು ಹೋದನು. ಹಲ್ಲೆಲೂಯಾ. ಈಗ ನೋಡ್ರಿ, ಯಾಕೋಬನು ಕೊಲ್ಲಲ್ಪಟ್ಟನು, ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಸಭೆಯವ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ, ಹೇಳಲ್ಪಟ್ಟಿಲ್ಲ. ಆದ್ರೆ ಸಭೆಯರು ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥಿಸ್ತಾ ಇದ್ದಾರೆ. ಪೇತ್ರನ ಬಿಡುಗಡೆ ಆಗಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಸ್ವಾಮಿ ನೀನೇನಾದ್ರೂ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ದೇವರೇನ್ ಮಾಡ್ತಾರೆ? ತನ್ನ ದೂತನನ್ನ ಕಳಿಸಿಕೊಡ್ತಾರೆ. ಹಲ್ಲೆಲೂಯಾ. ಆ ದೂತನು ಬಂದಾಗ ಆ ದೂತನಿಗೆ ಯಾವ್ದಾದ್ರೂ ಒಂದು ದುರಾತ್ಮ ಏನಾಗಿರುತ್ತೆ? ತಡೆಯಾಗಿ ನಿಂತಿರುತ್ತಾ ಇಲ್ವಾ? ಹೇಳ್ರಿ, ನಿಂತಿರುತ್ತಾ ಇಲ್ವಾ? ಆದ್ರೆ ಸಭೆಯವರು ಎಡೆಬಿಡದೆ ಪ್ರಾರ್ಥನೆ ಮಾಡಿದ ಕಾರಣ ಆ ದೇವದೂತನು ಡೈರೆಕ್ಟ್ ಆಗಿ ಎಲ್ಲಿ ಬಂದ? ಪೇತ್ರನ ಹತ್ರಿಗೆ ಬಂದು ಅವನು ತಟ್ಟಿ ಎಬ್ಬಿಸಿ ನಡೆಯ ಮರೆ ಹೋಗೋಣ, ಚಪ್ಪಲಿ ಹಾಕು, ಬಟ್ಟೆ ಹಾಕು ಅಂತ ಹೇಳಿ ಹೊರಗೆ ಕರ್ಕೊಂಡ್ಬಂದು ಬೀದಿಯ 2ನೇ ಬೀದಿಗೆ ಬಂದ ತಕ್ಷಣ ಆತನನ್ನು ಬಿಟ್ಟು ಹೊರಟು ಹೋದ. ಹಲ್ಲೆಲೂಯಾ. ಆತ್ಮಿಕ ಯುದ್ಧ. ಇಲ್ಲಿ ಯಾರು ಮಾಡಿದ ಆತ್ಮಿಕ ಯುದ್ಧ? ಯಾರು? ಸಭೆಯವರು.
ಪೇತ್ರನಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅಪ್ಪ, ಪೇತ್ರನ ನೀನ್ ಬಿಡುಗಡೆ ಮಾಡಲೇಬೇಕು. ಹೋರಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ದೇವರು ತನ್ನ ದೂತರನ್ನ ಕಳಿಸಿಕೊಟ್ಟ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿನ್ನ ಕುಟುಂಬಕ್ಕಾಗಿ, ನಿನ್ನ ಜೀವನಕ್ಕಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಬಿಡುಗಡೆಗಾಗಿ ನೀನು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಮಾಡದೆ ಹೋದ್ರೆ ನಿನಗೆ ಯಾವ ಆಶೀರ್ವಾದ ಬರೋದಿಲ್ಲ. ಹಲ್ಲೆಲೂಯಾ. ಸತ್ಯವೇದವು ಸತ್ಯವನ್ನೇ ಹೇಳ್ತದೆ. ಅಂತ ದಾನಿಯೇಲನೇ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಎಷ್ಟು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅಪೊಸ್ತಲನಾದ ಪೇತ್ರನಿಗೆ ಪ್ರಾರ್ಥನೆ ಅವಶ್ಯಕತೆ ಆದರೆ ನಮಗೆಷ್ಟು ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ನಿನಗೆ ಬರಬೇಕಾದ ಉತ್ತರ ಬರಬೇಕಾ? ಪ್ರಾರ್ಥಿಸು, ಬಿಡಬೇಡ. ಉತ್ತರ ಬರುವ ತನಕ ಬಿಡಬೇಡ. ನೀನು ಎಷ್ಟು ಪ್ರಾರ್ಥಿಸ್ತೀಯೋ ನಿನಗೋಸ್ಕರ ಇಡಲ್ಪಟ್ಟಂತ ದೇವದೂತನು ನಿನಗೋಸ್ಕರ ಆ ಒಂದು ಆಕಾಶದಲ್ಲಿ ಯುದ್ಧವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಈಗಿದ್ದೀರಾ? ಇದೀರಾ? ಇವಾಗ ಸ್ವಲ್ಪ ಆದ್ರೂ ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಆದ್ರೂ ಸ್ತೋತ್ರ. ಹಾಗಾದ್ರೆ ನಿಮ್ಮ ಆತ್ಮಿಕ ಜೀವಿತದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ನೀವು ಭೂಮಿಯಲ್ಲಿ ಯುದ್ಧ ಮಾಡಬೇಕು. ಯಾರ ಜೊತೆ? ಮನುಷ್ಯರ ಸಂಗಡ ಅಲ್ಲ. ಹಲ್ಲೆಲೂಯಾ. ಮನುಷ್ಯರ ಸಂಗಡ ಅಲ್ಲ, ಮೊಣಕಾಲಿನಲ್ಲಿ ನಿಂತು ಆ ದುರಾತ್ಮ ಸೇನೆಗಳ ಸಂಗಡ ಯುದ್ಧ ಮಾಡಬೇಕು. ಹಲ್ಲೆಲೂಯಾ. ಇದಕ್ಕೆ ಸ್ಪಷ್ಟವಾದ ಉತ್ತರ ಏನ್ ಗೊತ್ತಾ? ಹಲ್ಲೆಲೂಯಾ. ಸ್ಪಷ್ಟವಾದ ಉದಾಹರಣೆ ನಾವು ತೆಗೆದುಕೊಳ್ಳುವಾಗ, ಯೋಶುವನು ಯುದ್ಧ ಮಾಡ್ತಾ ಇದ್ದನು, ಮೋಶೆ ಏನ್ ಮಾಡ್ತಾ ಇದ್ರು? ಕೈಗಳನ್ನ ಎತ್ತಿಕೊಂಡು ಪ್ರಾರ್ಥಿಸ್ತಾ. ಯಾವಾಗೆಲ್ಲ ಮೋಶೆ ಕೈ ಇರ್ತಾರೋ ಅವಾಗೆಲ್ಲ ಯೋಶುವನು ಇಸ್ರಾಯೇಲರು ಗೆಲ್ತಾ ಇದ್ರು. ಯಾವಾಗೆಲ್ಲ ಮೋಶೆ ಕೈ ಜಾರಿ ಬೀಳ್ತಾ ಇತ್ತು ಅವಾಗೆಲ್ಲ ಅಮಲೇಕ್ಯರು ಜಯವನ್ನು ಹೊಂದ್ತಾ ಇದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀನು ಈ ಭೂಮಿಯಲ್ಲಿ ಮೊಣಕಾಲೂರಿ ಕೈಗಳನ್ನೆತ್ತಿ ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ನಿನಗೋಸ್ಕರ ಇಡಲ್ಪಟ್ಟಂತ ದೇವದೂತರು ಜಯವನ್ನ ಹೊಂದಿಕೊಳ್ತಾರೆ. ನಿನಗೆ ಬರಬೇಕಾದ ಉತ್ತರವು ಬೇಗ ಬರ್ತದೆ. ನೀನು ಎಷ್ಟು ಪ್ರಾರ್ಥನೆ ಮಾಡೋದಿಲ್ಲವೋ. ಹಲ್ಲೆಲೂಯಾ. ಅಯ್ಯೋ, ಇಷ್ಟು ವರ್ಷ ಆಯ್ತು ನಾವು ಚರ್ಚಿಗೆ ಬಂದು, ಏನಿಲ್ಲ, ಏನೇನು ಇಲ್ಲ. ಯಾಕೆ? ನೀನೇ ಕಾರಣ. ಪ್ರಾರ್ಥನೆ ಇಲ್ಲ. ಯಾಕೆ ಯೇಸು ಸ್ವಾಮಿ ಹೇಳಿದ್ರು ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಯಾಕೆ ಹೇಳಿದ್ರು? ಪ್ರಾರ್ಥನೆಯೇ ಜಯ ತರುವುದು. ಹಲ್ಲೆಲೂಯಾ. ಒಂದು ಸಿನಿಮಾ ತರ ಇದನ್ನು ಯೋಚನೆ ಮಾಡಿ ನೋಡ್ರಿ. ಇಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಲ್ಲಿ ಯುದ್ಧ ನಡೀತಾ ಇದೆ. ಹಲ್ಲೆಲೂಯಾ. ನಿಮಗೆ ಕೊಡಬೇಕಾದ ಆಶೀರ್ವಾದ ಎಡಗೈಯಲ್ಲಿ ಒಬ್ಬ ದೇವದೂತನ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಜಗಳ ಆಡ್ತಾ ಇದ್ದಾನೆ. ಸೈತಾನ ಹೇಗಾದ್ರೂ ಆಶೀರ್ವಾದವನ್ನು ಕಿತ್ತಬೇಕು ಅಂತಾನೆ ಈ ದೇವದೂತನ ಏನ್ ಮಾಡ್ತಾ ಇದ್ದಾನೆ. ಹೇಗೆ? ನೀನ್ ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ಬಲ, ನೀನ್ ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ಬಿಡುಗಡೆ, ನೀನ್ ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ಆಶೀರ್ವಾದವನ್ನ ಈ ಭೂಮಿಯಲ್ಲಿ ನೀನು ಅನುಭವಿಸ್ತೀಯ. ಹಲ್ಲೆಲೂಯಾ. ಪ್ರಾರ್ಥನೆ ನನ್ನ ಉಸಿರಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ನನ್ನ ಜೀವವಾಗಲಿ. ದೇಶಕ್ಕೆ ಬದಲಾವಣೆ ಬರಬೇಕಾ? ನಿನ್ನ ಪ್ರಾರ್ಥನೆ ಬಹಳ ಮುಖ್ಯ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಬದಲಾಗಬೇಕಾ? ಸುಮ್ಮನೆ ಅವ್ರಿಗೆ ಹೇಳ್ತಾ ಇರ್ಬೇಡ್ರಿ, ಅದು ಮಾಡ್ರಿ ಇದು ಮಾಡ್ರಿ, ಮೊಣಕಾಲೂರು. ದೇವರು ಬದಲಾಯಿಸ್ತಾನೆ. ಸಮಸ್ಯೆಗಳು, ಹೋರಾಟಗಳು ಬದಲಾಗಬೇಕಾ? ಅವ್ರು ನೋಡು ಇವ್ರು ನೋಡು ಓಡೋದನ್ನ ಬಿಟ್ಟು ಫಸ್ಟ್ ಮೊಣಕಾಲೂರು. ಯುದ್ಧವು ಕರ್ತನದು. ಹಲ್ಲೆಲೂಯಾ. ಯಾರ್ದು? ಯುದ್ಧವು ಕರ್ತನದು. ನೋಡ್ರಿ, ನಾವು ನೋಡ್ಬೇಕಾದ್ರೆ ಎಲ್ಲಾದ್ರ ಹಿಂದೆ ಒಂದು ದುರಾತ್ಮ ಇರುತ್ತೆ. ಹಲ್ಲೆಲೂಯಾ. ಎಲ್ಲಾ ಕೆಟ್ಟ ಕಾರ್ಯಗಳಿಂದ ಏನಿರುತ್ತೆ? ಒಂದು ದುರಾತ್ಮ ಇರುತ್ತೆ. ಎಲ್ಲಾ ಒಳ್ಳೆ ಕಾರ್ಯಗಳಿಂದ ಒಬ್ಬ ದೇವದೂತನಿರ್ತಾನೆ. ಅರ್ಥ ಆಗ್ತಿದ್ಯಾ? ಆ ದುರಾತ್ಮಗಳು ಓಡಿಸಲ್ಪಡಬೇಕಂದ್ರೆ ನೀನ್ ಪ್ರಾರ್ಥನೆ ಮಾಡಬೇಕು. ಆ ದೇವದೂತ ನಿನಗೆ ಸಹಾಯಕ್ಕೆ ಬರಬೇಕಂದ್ರೆ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲನೇದಾಗಿ ಏನ್ ಮಾಡಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಾನು ಹೇಳಿ ಮುಗಿಸ್ಬಿಡ್ತೇನೆ, ಸಮಯ ಆಗ್ಬಿಡ್ತು. ಅದೇ ಏನು ಎಫೆಸ ಬರೆದ ಪತ್ರಿಕೆ, ಇದರ ವಾಕ್ಯವನ್ನು ಹೇಳದೇ ಇದ್ರೆ ಅದು ಕಂಪ್ಲೀಟೇ ಆಗೋದಿಲ್ಲ. ಹಲ್ಲೆಲೂಯಾ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ, 6ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಸಾಕು. ಹಲ್ಲೆಲೂಯಾ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಂಡು, ದ ಬೆಲ್ಟ್ ಆಫ್ ಟ್ರೂತ್. ಹಲ್ಲೆಲೂಯಾ. ನೋಡ್ರಿ, ಯುದ್ಧದಲ್ಲಿ ನಾವು ಜಯ ಹೊಂದಬೇಕಾದ್ರೆ ಮೊದಲದಾಗಿ ಏನ್ ಮಾಡಬೇಕು? ಪ್ರಾರ್ಥಿಸಬೇಕು. ಎರಡನೇದಾಗಿ ವಾಕ್ಯ ಹೇಳ್ತದೆ, 13ನೇ ವಾಕ್ಯವನ್ನ 13 ಬೇಡ 11ನೇ ವಾಕ್ಯವನ್ನು ಓದ್ರಿ.
ಸೈತಾನನ ತಂತ್ರೋಪಕಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವುದಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳ್ರಿ. ಹಲ್ಲೆಲೂಯಾ. ನೋಡ್ರಿ, ಒಂದು ಯುದ್ಧದಲ್ಲಿ ನೀವು ಜಯ ಹೊಂದಬೇಕಂದ್ರೆ ಯುದ್ಧದ ಏನ್ ಹಾಕಿಕೊಳ್ಳಬೇಕು? ಯುದ್ಧದ ಸರ್ವಾಯುಧಗಳನ್ನು ಹಾಕಿಕೊಳ್ಳುವಾಗಲೇ ನಿಮಗೆ ಜಯ ಆಗೋದು. ನೀವು ಏನನ್ನ ಹಾಕಿಕೊಳ್ಳದೆ ನಾನು ಹಂಗೆ ಹೋಗ್ತೀನಿ ಅಂದ್ರೆ ಚುಚ್ಚೆ ಸಾಯಿಸಿಬಿಡ್ತಾರೆ. ಎಲ್ಲರೂ ದಾವೀದನಾಗಕ್ ಆಗೋದಿಲ್ಲ. ಹಲ್ಲೆಲೂಯಾ. ಏನಿಲ್ಲ, ಒಂದೇ ಒಂದು ಕಲ್ ತಗೊಂಡು ಹೋಗ್ತೀನಿ ಅಂದ್ರೆ ನೀನೇ ಇರಲ್ಲ. ಇದೀರಾ? ದೇವ್ರ ವಾಕ್ಯ ಹೇಳ್ತದೆ, ಏನ್ ಮಾಡಿಕೊಡ್ರಿ? ಸರ್ವಾಯುಧಗಳನ್ನ ಧರಿಸಿಕೊಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಾಯುಧಗಳನ್ನ ಏನ್ ಮಾಡಿಕೊಳ್ಬೇಕು? ಧರಿಸಿಕೊಳ್ಳಬೇಕು. ಸರ್ವಾಯುಧ ಅಂದ್ರೆ ಮೊದಲನೇ ಸರ್ವಾಯುಧ ಅಂದ್ರೆ ಏನು? ಸತ್ಯವೆಂಬ ನಡುಕಟ್ಟು. ಹಲ್ಲೆಲೂಯಾ. ಸತ್ಯ ಎಂಬ ನಡುಕಟ್ಟು ಅಂದ್ರೆ ಸತ್ಯ. ವಾಕ್ಯ ಹೇಳ್ತದೆ 17ನೇ ಯೋಹಾನ ಬರೆದ ಸುವಾರ್ತೆ ಗ್ರಂಥ 17ನೇ ಅಧ್ಯಾಯ 17ನೇ ವಾಕ್ಯ, ಆತನೇ ಸತ್ಯ, ಆತನ ವಾಕ್ಯವೇ ಸತ್ಯ. ಹಲ್ಲೆಲೂಯಾ. ಆತನ ವಾಕ್ಯವನ್ನ ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆತನ ವಾಕ್ಯವನ್ನ ನಂಬಬೇಕು. ಆತನ ವಾಕ್ಯವನ್ನ ಬಿಗಿದಪ್ಪಿಕೊಳ್ಳಬೇಕು. ಹಲ್ಲೆಲೂಯಾ. ನೋಡ್ರಿ, ಈಗ ಒಂದು ಪ್ಯಾಂಟ್ ಹಾಕೊಳ್ತೀವಿ ಅಂದ್ರೆ ಅದಕ್ಕೆ ಮುಖ್ಯವಾದದ್ದೇನು? ಸೊಂಟ ಪಟ್ಟಿ. ಹಲ್ಲೆಲೂಯಾ. ಅದು ಗಟ್ಟಿಯಾಗಿದ್ರೇನೆ ಇರೋದು, ಇಲ್ಲ ಅಂದ್ರೆ ಆಗಲ್ಲ, ಹೋಗೋದಿಕ್ ಆಗೋದಿಲ್ಲ. ಒಂದು ಯುದ್ಧಕ್ಕೆ ಹೋಗ್ತೀವಂದ್ರೆ ಆ ಸೊಂಟ ಪಟ್ಟಿ ಗಟ್ಟಿ ಇದ್ರೇನೆ ನಾವ್ ಎಲ್ಲೇ ನಿಲ್ಲಕ್ಕಾಗೋದು. ಹಲ್ಲೆಲೂಯಾ. ಆದ್ರಿಂದ ವಾಕ್ಯ ಹೇಳ್ತದೆ, ಸತ್ಯವೆಂಬ ನಡುಕಟ್ಟನ್ನ ಸತ್ಯವನ್ನ ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಹೌದಾದ್ರೆ ಹೌದು, ಸತ್ಯ. ಏನೇ ಮಾಡು ಸತ್ಯ ಮಾತಾಡ್ರಿ, ಆಶೀರ್ವಾದ ಬೇಗ ಬರ್ತದೆ. ಹಲ್ಲೆಲೂಯಾ. ಮಾಡೋದೆಲ್ಲ ಮಾಡಿ, ಹೇಳೋದೆಲ್ಲ ತಪ್ಪಾಗಿರೋದೆಲ್ಲ ಹೇಳಿ, ಸುಳ್ಳು ಹೇಳಿ ಮೋಸ ಮಾಡಿದ್ರೆ ಯಾವ ಆಶೀರ್ವಾದ ನಿನಗೆ ಬರೋದಿಲ್ಲ. ಸೈತಾನ ನಿನ್ನ ಆಶೀರ್ವಾದ ಬಗೆದು ಬಾಯಿಗೆ ಹಾಕಿಕೊಳ್ಬಿಡ್ತಾನೆ. ಹಲ್ಲೆಲೂಯಾ. ಆಶೀರ್ವಾದ ಬರಬೇಕಾ? ಸತ್ಯವೆಂಬ ನಡುಕಟ್ಟನ್ನ, ಸತ್ಯವನ್ನ ಗಟ್ಟಿಯಾಗಿ ಹಿಡಿದುಕೋ, ಬಿಡಬೇಡ. ಹಲ್ಲೆಲೂಯಾ. ಯಾರು ಏನಾದ್ರೂ ಹೇಳಲಿ, ಸತ್ಯವಾಗಿ ನಡಿ, ಸತ್ಯವಾಗಿ ನಡಿ, ಸತ್ಯವಾಗಿ ನೋಡು, ಸತ್ಯವಾಗಿ ಮಾತನಾಡು, ಸತ್ಯವಾಗಿ ಯೋಚನೆ ಮಾಡು. ಹಲ್ಲೆಲೂಯಾ. ದೇವರ ಸತ್ಯವನ್ನ, ವಾಕ್ಯವನ್ನ ಬಿಗಿಯಾಗಿ ಹಿಡಿದುಕೋ, ಓದು. ಹಲ್ಲೆಲೂಯಾ. ಸತ್ಯ ಎಂಬ ನಡುಕಟ್ಟನ್ನ ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನ ಏನ್ ಮಾಡಬೇಕು? ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನೀತಿಯಾದದನ್ನ ನಾವು ಮಾಡ್ಬೇಕು. ಯಾವುದು ನೀತಿ, ಯಾವುದು ನ್ಯಾಯ, ಯಾವುದು ಸರಿಯಾದದ್ದು? ಈ ಲೋಕದಲ್ಲಿರೋರು ಹೇಗಾದ್ರೂ ನಡೆದುಕೊಳ್ಳಿ, ಎಷ್ಟಾದ್ರೂ ಅನ್ಯಾಯ ಮಾಡ್ಲಿ, ಎಷ್ಟಾದ್ರೂ ಪಾಪ ಮಾಡ್ಲಿ, ನಾವೇನ್ ಮಾಡಬೇಕು? ನೀತಿ ಉಳ್ಳವರಾಗಿ ನಡೆಯಬೇಕು. ಹಲ್ಲೆಲೂಯಾ. ಏನ್ ಮಾಡಬೇಕು? ನಾವು ನೀತಿ ಉಳ್ಳವರಾಗಿ ನಡೆಯಬೇಕು. ಹಲ್ಲೆಲೂಯಾ. ನೀತಿ ಬಹಳ ಮುಖ್ಯ. ನೀತಿ ಇಲ್ಲದೆ ಹೋದರೆ, ಹಲ್ಲೆಲೂಯಾ, ಆ ಒಂದು ವಜ್ರ ಕವಚ ಇಲ್ಲದೆ ಹೋದರೆ ನಿನಗೆ ಯಾರು ಬೇಕಾದ್ರೂ ಚುಚ್ಚು ಬಿಡಬಹುದು. ಏನ್ ಬೇಕು ನಿನಗೆ? ನೀತಿ ಎಂಬ ವಜ್ರ ಕವಚ ಬೇಕು. ನೀತಿಯಾಗಿ ನಡೆದುಕೊಳ್ಳಬೇಕು. ದೇವರಲ್ಲಿ ನಾವು ನೀತಿವಂತರಾಗಿರಬೇಕು. ಆತನು ಕೊಟ್ಟಂತ ನೀತಿವಂತಿಕೆಯನ್ನ ಕಳೆದುಕೊಳ್ಳದಂತೆ ಆತನ ರಕ್ತ ಸುರಿಸಿ, ಹಲ್ಲೆಲೂಯಾ, ಈ ಪಾಪದ ಎಲ್ಲ ಅಕ್ರಮಗಳಿಂದ ಬಿಡಿಸಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿ ಆ ನೀತಿ ಎಂಬ ವಜ್ರ ಕವಚವನ್ನ ಕೊಟ್ಟಿದ್ದಾನೆ. ಅದನ್ನ ಏನು ಮಾಡಿಕೊಳ್ಳಬಾರ್ದು, ನಾವು ಕಳೆದುಕೊಳ್ಳದೆ ಅದನ್ನ ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರತಿಯೊಂದನ್ನು ವಿವರಿಸಬಹುದು, ಸಮಯ ಇಲ್ಲ, ಆಮೇಲೆ ಅಷ್ಟೇ, ಯಾರಿರಲ್ಲ, ನಾನು ಮಾತ್ರ ಹೇಳ್ತಾ ಇರಬೇಕು. ಇದೀರಾ? ರೈಟ್. ಮೂರನೇದು, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸಲು ಸಿದ್ಧ ಮನಸ್ಸೆಂಬ ಕೆರಗಳನ್ನ ಮೆಟ್ಟಿಕೊಂಡು ನಿಲ್ಲಿರಿ. ಅಂದ್ರೆ ಹಲ್ಲೆಲೂಯಾ, ಒಂದು ಯುದ್ಧಕ್ಕೆ ಹೋಗ್ಬೇಕು, ಎಲ್ಲರೂ ಹೊರಡೆ ಹೋಗ್ಬೇಕು ಅಂದ್ರೆ ನೀವೇನ್ ಹಾಕೊಳ್ತೀರಾ? ಏನ್ ಹಾಕೊಳ್ತೀರಿ ಹೇಳ್ರಿ? ಅಯ್ಯಯ್ಯೋ, ಏನ್ ಹಾಕೊಳ್ತೀರಾ ಅದು ಗೊತ್ತಿಲ್ವಾ? ಚಪ್ಲಿ ಹಾಕೊಳ್ತೀರಾ? ಚಪ್ಲಿನ, ಶೂನ, ಹೀಲ್ಸ, ಸಣ್ಣದ, ಹಂಗೆಲ್ಲ ಯೋಚನೆ ಮಾಡಿ ಯಾವ್ದೋ ಒಂದು ಹಾಕೊಳ್ತೀರಾ. ಹಲ್ಲೆಲೂಯಾ. ಚಪ್ಲಿ ಹಾಕೊಂಡಿದ್ದೀರಾ ಅಂದ್ರೆ ಏನರ್ಥ? ರೆಡಿ ಆಗಿದ್ದೀರಾ ಅಂತ ಅರ್ಥ. ಹೌದಾ? ಇಲ್ಲ, ಚಪ್ಲಿ ಹಾಕೊಂಡಿಲ್ಲ ಅಂದ್ರೆ ಇನ್ನೂ ಇಲ್ಲ, ಒಳ್ಳೆ ಏನೋ ಇದು ಮಾಡ್ತಾ ಇದ್ದಾರೆ. ವಾಕ್ಯ ಹೇಳ್ತದೆ, ಸಿದ್ಧ ಮನಸ್ಸೆಂಬ ಕೆರೆಗಳನ್ನ ಹಾಕಿಕೊಂಡು ನಿಲ್ಲಿರಿ. ಅಂದ್ರೆ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಯಾವಾಗಲೂ ರೆಡಿ ಇರಬೇಕು. ಹಲ್ಲೆಲೂಯಾ. ಯಾರಾದ್ರೂ ವಾಕ್ಯ ಕೇಳಿದ್ರೆ ಆಮೇಲೆ ಬರ್ತೀನಿ, ನಾಡ್ದು ಬರ್ತೀನಿ, ವಾಕ್ಯ ಯಾರ ಕೇಳಿದ್ರ ರೆಡಿ ಆಗಿರ್ಬೇಕು. ವಾಕ್ಯ ಹೇಳೋದಕ್ಕೆ, ದೇವರ ಬಗ್ಗೆ ತಿಳಿಸೋದಕ್ಕೆ, ಸುವಾರ್ತೆ ತಿಳಿಸೋದಕ್ಕೆ ರೆಡಿ ಇರಬೇಕು. ಏನ್ ಮಾಡಬೇಕು? ರೆಡಿ ಆಗಿರಬೇಕು. ಹಲ್ಲೆಲೂಯಾ. ಸಿದ್ಧ ಮನಸ್ಸೆಂಬ ಸುವಾರ್ತೆಯನ್ನು ತಿಳಿಸುವ ಸಿದ್ಧ ಮನಸ್ಸೆಂಬ ಕೆರೆಗಳನ್ನ ಮೆಟ್ಟಿಕೊಂಡು ಸಿದ್ಧವಾಗಿ ನಿಲ್ಲಬೇಕು. ನಾಲ್ಕನೆಯದು, ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿದುಕೊಳ್ಳಿರಿ. ಹಲ್ಲೆಲೂಯಾ. ಗುರಾಣಿ ಗೊತ್ತಾ ಎಲ್ಲರಿಗೂ? ಏನ್ ಗುರಾಣಿ ಅಂದ್ರೆ? ಎಡಗೈಯಲ್ಲಿ ಯುದ್ಧ ಮಾಡೋರು ಹಿಡ್ಕೊಂಡದ ಗೊತ್ತಾ? ಯಾರ ಹಿಂಗ್ ತಡೀತಾರೆ. ಹೌದಾ? ಹಲ್ಲೆಲೂಯಾ. ನಂಬಿಕೆ ಎಂಬ ಸೈತಾನ್ ನಮ್ಮ ವಿರೋಧವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಬರ್ತಾನೆ. ಅವನೇನೇನ್ ಮಾಡ್ಬೇಕು?
ವಾಕ್ಯಲ್ಲಿ ಏನ್ ಹೇಳ್ತದೆ? ಹಲ್ಲೆಲೂಯಾ, ಸ್ತೋತ್ರ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನ ಆರಿಸುವುದಕ್ಕೆ ಶಕ್ತರಾಗುವರಿ. ಅವನು ಬಿರುವಂತ ಅಗ್ನಿಬಾಣಗಳಿಂದ ನೀವು ತಪ್ಪಿಸಿಕೊಳ್ಳಬೇಕೆಂದ್ರೆ ಏನ್ ಬೇಕು ನಿಮಗೆ? ಏನ್ ಬೇಕು? ಗುರಾಣಿ ಬೇಕು. ಹಲ್ಲೆಲೂಯಾ, ನಂಬಿಕೆ. ಇಬ್ರಿಯ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪೂರ್ತಿ 11ನೇ ಅಧ್ಯಾಯ ಓದಿಕೊಳ್ರಿ, ನಂಬಿಕೆ ಬಗ್ಗೆ ಹೇಳ್ತದೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಸೈತಾನ್ ಹೇಳ್ತಾನೆ ಹಂಗಲ್ಲ, ಹಿಂಗೆ ಹಂಗೆ ಹಿಂಗೆ ಏನೇನೋ ಹೇಳ್ತಾನೆ. ಕಷ್ಟ ಬಂದಾಗ, ಅವಮಾನ ಬಂದಾಗ, ಇಷ್ಟೆಲ್ಲ ನೀನ್ ಪ್ರಾರ್ಥನೆ ಮಾಡಿ ಏನು ಹಂಗೆ ಹಿಂಗೆ 1000 ಅವನು ಹೇಳಿದ್ರು, ನೀನು ನಂಬಿಕೆ ಎಂಬ ಗುರಾಣಿ ನಿನ್ನ ತಡೆದ್ರೆ, ಸೈತಾನ ಓಡಿ ಹೋಗು, ನನ್ನ ದೇವರಿದ್ದಾನೆ. ಹಲ್ಲೆಲೂಯಾ. ಅವನ್ ಎಷ್ಟೇ ಅಗ್ನಿ ಬಾಣಗಳನ್ನು ಬಿಟ್ಟರು ನಾವೇನ್ ಮಾಡ್ತೇವೆ? ತಡಿತೇವೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಯಾವಾಗ ಅಧಿಕವಾದ ಬಾಣಗಳು ಬರ್ತದೋ ಅದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತ ರಕ್ಷೆ ಆಗ್ತದೆ. ಹಲ್ಲೆಲೂಯಾ, ರೈಟ್. ಆಮೇಲೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಇಟ್ಟುಕೊಳ್ಳ್ರಿ. ಹಲ್ಲೆಲೂಯಾ. ಶಿರಸ್ತ್ರಾಣ ಅಂದ್ರೆ ನೀವು ಯುದ್ಧಕ್ಕೆ ಹೋಗೋ ನೋಡಿದ್ರೆ ಒಂದು ಶಿರಸ್ತ್ರಾಣ ಇಟ್ಟುಕೊಳ್ತಾರೆ. ಮುಖ ಎಲ್ಲ ಮುಚ್ಚಿಕೊಳ್ತದೆ, ಕಣ್ಣು ಮಾತ್ರ ಕಾಣ್ತದೆ. ಯಾಕಂದ್ರೆ ಮುಖಕ್ಕೆ ತಲೆಗೆ ಪೆಟ್ಟು ಬೀಳಬಾರ್ದು ಅಂತ. ಹಲ್ಲೆಲೂಯಾ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಳ್ಳಬೇಕು. ಸೈತಾನು ನಮ್ಮ ಮೈಂಡ್ ಅಲ್ಲೇ ಕಾರ್ಯ ಮಾಡುದು. ಮೊದಲದಾಗಿ ಮೈಂಡ್ ಅಲ್ಲೇ ತಪ್ಪಾದ ಯೋಚನೆ, ಬೇಡವಾದ ಯೋಚನೆ, ದೇವರನ್ನು ಬಿಟ್ಟು ಹೋಗುವಂತ ಯೋಚನೆ ಎಲ್ಲ ಎಲ್ಲಿ ಬರೋದು? ಮೈಂಡ್ ಅಲ್ಲಿ. ಅದಕ್ಕೆ ಬೇಕಾದ ಶಿರಸ್ತ್ರಾಣವನ್ನು ಇಟ್ಟುಕೊಳ್ಳ್ರಿ. ಕಡೆಯದಾಗಿ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ, ಅಲ್ಲೆಲ್ಲೋ ಇದಿಷ್ಟನ್ನ ನೀವು ನೋಡುವಾಗ ಅದು ಹೇಳ್ತದೆ ಸತ್ಯವೇದ ವಾಕ್ಯ. ನೀವು ವಾಕ್ಯವನ್ನು ಎಷ್ಟು ನಿಮ್ಮೊಳಗೆ ಹಿಡಿದಿಟ್ಟುಕೊಳ್ತೀರೋ, ವಾಕ್ಯವು ಎಷ್ಟು ನಿಮ್ಮೊಳಗೆ ತುಂಬಿರ್ತದೋ, ಅಷ್ಟು ಸೈತಾನನ ಅಗ್ನಿ ಬಾಣಗಳನ್ನ ನೀವು ತೆಗೆದೆಸೆದು ಅವನ ಮೇಲೆ ಜಯ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಬರೇ ಪ್ರಾರ್ಥನೆ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಬರೇ ವಾಕ್ಯ ಓದ್ತಿದ್ರೆ ಪ್ರಯೋಜನ ಇಲ್ಲ. ಎರಡೂ ಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ನೀರು ಬೇಕು, ನಮ್ಮ ಆತ್ಮಕ್ಕೆ ಆಹಾರವೂ ಬೇಕು. ಹಲ್ಲೆಲೂಯಾ. ಬರೇ ನೀರೇ ಕುಡಿತಿದ್ರೆ ಹೊಟ್ಟೆ ತುಂಬುತ್ತಾ? ಹೇಳ್ರಿ. ಬರೇ ಅನ್ನನೇ ತಿಂತಿದ್ರೆ ಹೊಡ್ಕೊಂಡ್ರೆ ಏನ್ ಮಾಡೋದು? ಹೋಗ್ಬಿಡದೆ. ಎರಡು ಬೇಕು. ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ಎಡೆಬೇಡದೆ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ವಾಕ್ಯವನ್ನ ನಮ್ಮಲ್ಲಿ ಎಷ್ಟಾಗ್ತದೋ ತುಂಬಿಸಿಕೊಳ್ತೇವೋ, ಆವಾಗ ಸೈತಾನಿನ ವಿರೋಧವಾಗಿ ಬರುವಾಗ ನೀನು ಅವನ ಮೇಲೆ ಜಯವನ್ನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರರೇ, ಸಹೋದರಿಯರೇ, 3 ಕ್ಷೇತ್ರಗಳು: ಪರಲೋಕ ರಾಜ್ಯ, ದೇವದೂತರ ರಾಜ್ಯ, ಮನುಷ್ಯರು ಇರುವಂತ ಸ್ಥಳ. ಹಲ್ಲೆಲೂಯಾ. ನಮಗೆ ಮನುಷ್ಯರಿರುವಂತ ಸ್ಥಳದಲ್ಲಿ ಆಶೀರ್ವಾದ ಬರಬೇಕಂದ್ರೆ, ಒಬ್ಬ ದೇವದೂತನು ಆ ಒಂದು ದೇವದೂತನು ಇರುವಂತ ಸ್ಥಳವನ್ನು ಬಿಟ್ಟು ಕೆಳಗೆ ಬರಬೇಕಂದ್ರೆ ಏನ್ ಮಾಡ್ಬೇಕು? ಅವನು ಯುದ್ಧ ಮಾಡಿ ಬರಬೇಕು. ಅವನು ಯುದ್ಧ ಮಾಡಬೇಕಂದ್ರೆ ನೀನು ಪ್ರಾರ್ಥಿಸಬೇಕು. ಅವನು ಜಯ ಹೊಂದಿಕೊಳ್ಳಬೇಕಂದ್ರೆ ನೀನು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಿದ್ರೆ ಜಯ. ನೀನು ವಾಕ್ಯವನ್ನು ಓದಿದ್ರೆ ಸೈತಾನ ವಿರೋಧವಾಗಿ ನೀನು ಗೆಲ್ಲಲು ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಆದ್ದರಿಂದ ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಪ್ರತಿದಿನ ನಾನು ಹೇಳೋದು ಮುಗಿಸಿಬಿಡ್ತೇನೆ. ಪ್ರತಿದಿನ ನೀವು ಬೆಳಗ್ಗೆ ಎದ್ದಾಗ ಹೇಳ್ರಿ, ಏನಂತ? ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತಿನ ಸಾರುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು, ರಕ್ಷಣೆ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡಿದುಕೊಳ್ತೇನೆ ಅಂತ ಅರಿಕೆ ಮಾಡ್ರಿ. ಆಗ ಆ ದಿನದಲ್ಲಿ ಸೈತಾನ್ ನಿಮ್ಮ ವಿರೋಧವಾಗಿ ಮಾಡುವ ಎಲ್ಲಾ ಕಾರ್ಯಗಳ ಮೇಲೆ ಜಯವನ್ನು ಹೊಂದಿಕೊಳ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನ ಮನದಟ್ಟು ಮಾಡ್ರಿ. ಈ ವಾಕ್ಯವನ್ನ ಪ್ರತಿದಿನ ಅರಿಕೆ ಮಾಡ್ರಿ. ಸೈತಾನ ನಿಮ್ಮ ವಿರೋಧವಾಗಿ ಎದ್ದು ಬಂದರೂ ಅವನಿಂದ ಏನು ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ದೇವರ ವಾಕ್ಯ, ಪ್ರಾರ್ಥನೆ ದೇವರ ವಾಕ್ಯ. ಹಲ್ಲೆಲೂಯಾ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಎಷ್ಟು ಜನರಿಗೆ ಅರ್ಥ ಆಯ್ತೋ ಸ್ತೋತ್ರ, ಎಷ್ಟು ಜನರಿಗೆ ಅರ್ಥವಾಗದೇ ಇದ್ರು ಸ್ತೋತ್ರ. ಆದ್ರೆ ದೇವರ ಎಲ್ಲರೊಟ್ಟಿಗೆ ಮಾತನಾಡಿದ್ದೇನೆ ಅಂತ ನಂಬ್ತೇನೆ. ಹಲ್ಲೆಲೂಯಾ. ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತುಕೊಂಡು ನಮ್ಮೆಲ್ಲ ಎಳುಮಿನಿಂದ ಎಲ್ಲ ಎದ್ದು ನಿಂತುಕೊಂಡು ನಮ್ಮನ್ನು ಕರ್ತನ ಸನ್ನಿಧಿಗೆ ಒಪ್ಪಿಸಿ ಕೊಡೋಣ. ಅಪ್ಪ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾನು ಗೆಲ್ಲುವಂತೆ, ನನ್ನ ಆತ್ಮಿಕ ಜೀವಿತದಲ್ಲಿ ನಾವು ಗೆಲುವನ್ನು ಹೊಂದಿಕೊಳ್ಳುವಂತೆ, ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಗೆಲುವನ್ನು ಹೊಂದಿಕೊಳ್ಳುವಂತೆ ನನಗೆ ಪ್ರಾರ್ಥನಾ ಅಭಿಷೇಕದಿಂದಲೂ ವಾಕ್ಯವನ್ನ ಓದುವಂತ ನಿನ್ನ ಕೃಪೆಯಿಂದಲೂ ನನ್ನನ್ನು ಅಪ್ಪ ತುಂಬಿಸಪ್ಪ, ನನ್ನ
ನಮ್ಮನ್ನು ಅನುಗ್ರಹಿಸಪ್ಪ ಅಂತ ನಮ್ಮನ್ನು ಒಪ್ಪಿಸಿಕೊಡೋಣವ. ಪ್ರಾರ್ಥನೆ, ದೇವರ ವಾಕ್ಯ ಇಲ್ಲದೆ ಈ ಲೋಕದಲ್ಲಿ ನಾವು ಗೆಲ್ಲಲು, ಆಶೀರ್ವಾದವನ್ನು ಹೊಂದಿಕೊಳ್ಳಲು, ನಮ್ಮ ಜೀವಿತದಲ್ಲಿ ಬದಲಾವಣೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯ ಸಹೋದರರೇ, ಪ್ರಿಯ ಸಹೋದರಿಯರೇ, ಬಾಯಿಗಳನ್ನು ತೆರೆದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣವ. ಓ ದೇವರ ಬಳಿಯಲ್ಲಿ ಕೇಳೋಣವ. ಅಪ್ಪ ಸ್ತೋತ್ರ. ಓ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ಓ ಅಧಿಕವಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡುವಂತೆ ಕೃಪೆ ಕೊಡಪ್ಪ. ದೇವರ ವಾಕ್ಯಗಳನ್ನು ಅಧಿಕವಾಗಿ ಓದುವಂತೆ ಕೃಪೆ ಕೊಡಪ್ಪ ಅಂತ ನಮ್ಮನ್ನು ಒಪ್ಪಿಸಿಕೊಡೋಣವ. ಎಲ್ಲರೂ ಕೂಡ ನಿಮಗೆ ಅರ್ಥವಾಯ್ತು, ಅರ್ಥ ಆಗಲಿಲ್ವೋ, ಬಾಯಿಗಳನ್ನು ತೆರೆದು ಹೇಳ್ರಿ. ದೇವರು ನಿಮ್ಮ ಮಾತುಗಳನ್ನು ಕೇಳುವ ಆತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ಉತ್ತರ ಕೊಡುವ ಆತನಾಗಿದ್ದಾನೆ. ನೀವೆಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಜಯವನ್ನು ಆತ್ಮಿಕ ಜೀವಿತದಲ್ಲಿ ಹೊಂದಿಕೊಳ್ತೀರಾ. ಹಾಲೆಲೂಯ. ಬಾಯಿಗಳನ್ನು ತೆರೆದು ಓ ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೆ, ಪರಿಶುದ್ಧನೇ ನಿಮಗೆ ಸ್ತೋತ್ರ, ದೇವರಾತ್ಮನೆ ನಿಮಗೆ ಸ್ತೋತ್ರ. ಅಪ್ಪ, ಇವರ ಆತ್ಮಿಕ ಕಣ್ಣುಗಳನ್ನು ತೆರೆದು ಸ್ವಾಮಿ, ಇವರ ಆತ್ಮಿಕ ಕಣ್ಣುಗಳನ್ನು ತೆರೆಯ್ಯ, ಇವರ ಆತ್ಮಿಕ ಕಣ್ಣುಗಳನ್ನು ತೆರೆ ಕರ್ತನೆ, ಇವರ ಆತ್ಮಿಕ ಕಣ್ಣುಗಳನ್ನು ತೆರೆದು ಬಿಡು ಸ್ವಾಮಿ. ಇವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಓ ಪ್ರಾರ್ಥನೆಯಲ್ಲಿ ಅಧಿಕವಾಗಿ ಬೆಳೆಯಲಿ. ಓ ವಾಕ್ಯದಲ್ಲಿ ಅಧಿಕವಾಗಿ ತುಂಬಿಸಲ್ಪಡಲಿ. ಓ ನಿನ್ನ ಆತ್ಮನ ಕಾರ್ಯಗಳನ್ನ, ಪರಲೋಕದ ಕಾರ್ಯಗಳನ್ನ ಅನುಭವಿಸುವರಾಗುವಂತೆ ಕರ್ತನೆ ಪ್ರತಿಯೊಬ್ಬರನ್ನ ಅಪ್ಪ ನೀನು ಆವರಿಸಿಕೋ. ಇವರ ಆತ್ಮಿಕ ಕಣ್ಣುಗಳು, ಆತ್ಮಿಕ ಕಿವಿಗಳು ತೆರೆಯಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬರುವಂತ ಕಾರ್ಯಗಳನ್ನ ಮುಂಚಿತವಾಗಿ ನೋಡುವಂತೆ, ಮುಂಚಿತವಾಗಿ ಕಂಡರಿದುಕೊಳ್ಳುವಂತೆ, ಮುಂಚಿತವಾಗಿ ಅದರ ಮೇಲೆ ಜಯ ಹೊಂದಿಕೊಳ್ಳುವಂತ ಆ ಕೃಪೆಯನ್ನ, ಅನುಗ್ರಹವನ್ನ, ದಾನವನ್ನ ಅನುಗ್ರಹಿಸು ದೇವರಾತ್ಮನೆ. ಹಾಲೆಲೂಯ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೆ. ಹಾಲೆಲೂಯ. ಸ್ತೋತ್ರ. ಪ್ರಾರ್ಥನೆ ಕೇಳುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಕರ್ತನೆ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಒಳ್ಳೆ ಸಮಯಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೀವಿ ಸ್ವಾಮಿ. ಹೌದು ದೇವರೇ, ನಿನ್ನ ವಾಕ್ಯವು ಕರ್ತನೆ ಅಪ್ಪ ಕೇಳುವಂತೆ ಕೃಪೆ ಮಾಡಿದ್ದಿ ಸ್ವಾಮಿ. ನೀನು ನಿನ್ನ ಕರ್ತನೆ, ನಿನ್ನ ವಾಕ್ಯದಿಂದ ಕರ್ತನೆ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಾಮಿ ಅಪ್ಪ ಪ್ರಾರ್ಥನೆಯಿಂದಲೂ ವಾಕ್ಯದಿಂದಲೂ ಕರ್ತನೆ ನಾವು ಎಲ್ಲವನ್ನು ಹೊಂದಿಕೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ನೀನು ಪರಲೋಕದಿಂದ ಕರ್ತನೆ ನಮ್ಗೆ ಎಲ್ಲವನ್ನು ಅನುಗ್ರಹಿಸಿದ್ಯಾ ಸ್ವಾಮಿ. ದೇವರೇ, ನಿನ್ನ ಬಳಿಯಲ್ಲಿ ಬಂದು ಸ್ವಾಮಿ ನಾವು ಕಾದಿ ಕರ್ತನೆ ಅದನ್ನು ಪಡೆದುಕೊಳ್ಳುವಂತೆ ಕೃಪೆ ಮಾಡಪ್ಪ. ನಾವು ಬಿಡುಗಡೆ ಆಗುವಂತೆ ಸ್ವಾಮಿ, ನಮ್ಮ ಜೊತೆಯಲ್ಲಿ ಇರೋರು ಬಿಡುಗಡೆ ಆಗುವಂತೆ ಸ್ವಾಮಿ, ನಮ್ಮ ರಾಜ್ಯ, ಜಿಲ್ಲೆ, ತಾಲೂಕುಗಳು ಬಿಡುಗಡೆ ಆಗುವಂತೆ ಕೃಪೆ ಮಾಡು ಸ್ವಾಮಿ. ಅನೇಕ ಜನರು ರಕ್ಷಣೆ ಹೊಂದುವಂತೆ ಕರ್ತನೆ ನಿನ್ನ ಪೌಲಿಯ ಗೋಡೆಯಲ್ಲಿ ಕರ್ತನೆ ನೀನು ಹೇಳಿದ ವಾಕ್ಯದ ಪ್ರಕಾರ ಸತ್ಯವಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ಒಬ್ಬೊಬ್ಬರು ನಿನ್ನ ಮಗನಾಗಿ ಮಗಳಾಗಿ ಇರುವಾಗ ದೇವರೇ, ನಿನ್ನ ರಕ್ತವು ಒಬ್ಬೊಬ್ಬರಲ್ಲಿ ಹರಿಯುವಾಗ ಸ್ವಾಮಿ, ನಿನ್ನ ರೀತಿಯಲ್ಲಿ ಎಲ್ಲರೂ ಸತ್ಯದಲ್ಲಿ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಎಲ್ಲ ಪರಲೋಕ ರಾಜ್ಯದಲ್ಲಿ ಕರ್ತನೆ ಅಪ್ಪ ಒಬ್ಬೊಬ್ಬರು ಸಿದ್ಧವಾಗುವಂತೆ ಕೃಪೆ ಮಾಡಪ್ಪ. ಹೌದು ಕರ್ತನೆ ದೇವರೇ, ಸ್ತೋತ್ರ. ಎಲ್ಲರೂ ಕರ್ತನೆ ನಿನ್ನ ಮಗನು ಸ್ವಾಮಿ, ನಾವು ಆ ಅಧಿಕಾರದಿಂದ ಕರ್ತನೆ ಎಲ್ಲ ಪಡೆದುಕೊಳ್ಳುವಂತೆ ಕೃಪೆ ಮಾಡು ದೇವರೇ. ನಿನ್ನ ರೀತಿಯಲ್ಲಿ ನಾವು ಸತ್ಯವಾಗಿ ಜೀವಿಸುವಂತೆ, ನಿನ್ನ ರೀತಿಯಲ್ಲಿ ಎಲ್ಲಾ ಸೈತಾನುಗಳನ್ನು ನಾವು ಎದುರಿಸಿ ಮೆಟ್ಟಿ ನಿಲ್ಲುವಂತೆ ಕೃಪೆ ಮಾಡಪ್ಪ. ನೀನು ಕೊಟ್ಟಿರುವ ಆಯುಧವನ್ನು ತೆಗೆದುಕೊಂಡು ಸ್ವಾಮಿ ಎಲ್ಲವನ್ನು ನಾವು ಜಯಿಸುವಂತೆ ಕೃಪೆ ಮಾಡು ದೇವರೇ. ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನೀನು ಕರ್ತ ನಿನ್ನ ಸ್ವಂತಕ್ಕಾಗಿ ಬದುಕಿಲ್ಲಪ್ಪ, ಎಲ್ಲರಿಗಾಗಿ ಬದುಕಿದೆ ದೇವರೇ. ಅದೇ ರೀತಿಯಲ್ಲಿ ಒಬ್ಬೊಬ್ಬರು ಅದೇ ನಿನ್ನ ರೀತಿಯಲ್ಲಿ ಜೀವಿಸುವಂತೆ, ನಿನ್ನ ರೀತಿಯಲ್ಲಿ ಇನ್ನೊಬ್ಬರಿಗಾಗಿ ಬದುಕುವಂತೆ ಕೃಪೆ ಮಾಡು ದೇವರೇ. ಒಬ್ಬೊಬ್ಬರು ರಕ್ತದಲ್ಲಿ ಮರೆ ಮಾಚಿಕ ಆಶೀರ್ವದಿಸು ಕರ್ತನೆ ಅಪ್ಪ. ನಿನ್ನಾಗಿಯೇ ಇರುವಂತೆ ಕೃಪೆ ಮಾಡಪ್ಪ. ಎಲ್ಲರನ್ನು ಕಾಪಾಡಿ ನಡೆಸಬೇಕೆಂದು ಯೇಸು